ತಾಯಿ ಭುವನೇಶ್ವರಿ ದೇವಿಗೆ ಆರಾಧನೆಯನ್ನ ಮಾಡುವುದರ ಮುಖೇನ ಅರ್ಪಿಸುತ್ತೇವೆ. जय भारत जननीय तनुजाते जय हे कर्नाटक माते जय भारत जननीय तनुजाते जय हे कर्नाटक माते जय सुंदर नदी वनगणनाते जय हे रसरसी जगते जय भारत जननीय तनुजाते जय हे कर्नाटक माते देवी
ಧ್ವಜಾರೋಹಣದ ಮುಖೇನ ನಾಡಿಗೆ ಗೌರವವನ್ನು ಸಲ್ಲಿಸಿ ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನಿರ್ವಹಿಸಿಕೊಟ್ಟಂತ ಸನ್ಮಾನ್ಯ ಜಿಲ್ಲಾಧಿಕಾರಿಯವರಿಗೆ, ಆ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಗೌರವಾನ್ವಿತ ಜನಪ್ರತಿನಿಧಿಗಳಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗ ಗೌರವ ರಕ್ಷೆ ಸ್ವೀಕಾರ ಮತ್ತು ಪಥಸಂಚಲನ ಕಾರ್ಯಕ್ರಮಕ್ಕಾಗಿ ಆ ಭಾಗಕ್ಕೆ ಸಾಗಿ ಬರ್ತಾ ಇದ್ದೇವೆ. ಇದೀಗ ಗೌರವ ರಕ್ಷೆ ಸ್ವೀಕಾರ ಹಾಗೂ ಪಥಸಂಚಲನ ಕಾರ್ಯಕ್ರಮ. ಈ ಪಥಸಂಚಲನದ ನೇತೃತ್ವವನ್ನು ಶ್ರೀಮೂರ್ತಿ ಎಸ್ ನಾಯ್ಕ್, ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ದಯವಿಟ್ಟು ಆ ವಿದ್ಯಾರ್ಥಿಗಳು ಪ್ರಕಟಣಾ ಭಾಗದ ಹಿಂಭಾಗದಲ್ಲಿ ತಮಗಾಗಿ ಆಸನವನ್ನು ಇರಿಸಿಕೊಂಡಿದ್ದೇವೆ. ನಾವು ಆ ಭಾಗದಲ್ಲಿ ಆಸನಕ್ಕೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಎಸ್ಎಸ್ಎಲ್ಸಿಯಲ್ಲಿ ಅತ್ಯುತ್ತಮವಾದ ಸಾಧನೆಯನ್ನು ಮಾಡಿದಂಥ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಇಬ್ಬರು ವಿದ್ಯಾರ್ಥಿಗಳಿಗೆ 1 ಲಕ್ಷ ರೂಪಾಯಿಯ ನಗದು ಸಾಕ್ಷಾತ್ಕಾರವನ್ನು ದಯವಿಟ್ಟು ಆ ಇಬ್ಬರು ವಿದ್ಯಾರ್ಥಿಗಳು ಈ ಭಾಗಕ್ಕೆ ಬರುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಇದೀಗ
ಇದೀಗ ಶ್ರೀಮೂರ್ತಿ ಎಸ್ ನಾಯ್ಕ್ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ನೇತೃತ್ವದಲ್ಲಿ ಪಥಸಂಚಲನ ಕಾರ್ಯಕ್ರಮ ಈಗ ಪ್ರಾರಂಭಗೊಂಡಿದೆ. ಮೊದಲಿಗೆ ಕಾಕಿ ಬಣ್ಣದ ಸಮವಸ್ತ್ರವನ್ನು ಧರಿಸಿಕೊಂಡಿರುವಂತಹ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ಪೊಲೀಸ್ ಇಲಾಖೆ ಶ್ರೀ ಸಂತೋಷ್ ಎಸ್ ಆರ್ PSI ಉಡುಪಿ ಇವರ ನೇತೃತ್ವದಲ್ಲಿ ಮುಂದಾಳತ್ವದಲ್ಲಿ ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯ ತಂಡ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಗೌರವಾನ್ವಿತರಿಗೆ ಗೌರವ ವಂದನೆಯನ್ನ ಸಲ್ಲಿಸಿಕೊಂಡು ಅವರನ್ನು ಅನುಸರಿಸಿಕೊಂಡು ಎರಡನೆಯ ತಂಡ ಆರೆಂಜ್ ಡಾಂಗ್ರಿ ಸಮವಸ್ತ್ರವನ್ನು ಧರಿಸಿಕೊಂಡಿರುವಂತ ಕರಾವಳಿ ಕಾವಲು ಪಡೆ ಮಲ್ಪೆ ಉಡುಪಿ ಜಿಲ್ಲೆಯ ಪೊಲೀಸ್ ಇಲಾಖೆಯ ಶ್ರೀಮತಿ ಪುಷ್ಪಾ ಮಹಿಳಾ PSI CSP ಆಗಿರ್ತಕ್ಕಂಥ ಪುಷ್ಪರವರ ನೇತೃತ್ವದಲ್ಲಿ ಕರಾವಳಿ ಕಾವಲು ಪಡೆ ಮಲ್ಪೆ ಇವರ ವಂದನೆ ಸ್ವೀಕಾರ ವಂದನೆಯನ್ನು ಸಲ್ಲಿಸುವಂಥದ್ದು. ಅದೇ ರೀತಿಯಲ್ಲಿ ಮೂರನೇ ಯಾದಿಯಾಗಿ ಕಾಕಿ ಬಣ್ಣದ ಸಮವಸ್ತ್ರವನ್ನು ಧರಿಸಿಕೊಂಡಿರುವಂತಹ ಅಗ್ನಿಶಾಮಕ ದಳ ಉಡುಪಿ ಎಂ ಗೋಪಾಲ್ ಸಹಾಯಕ ಠಾಣಾಧಿಕಾರಿಯವರ ನೇತೃತ್ವದಲ್ಲಿ ಅಗ್ನಿಶಾಮಕ ದಳ ಉಡುಪಿ ವಂದನೆಯನ್ನ ಸಲ್ಲಿಸ್ತಾ ಇದ್ದಾರೆ. ನಾಲ್ಕನೇದಾಗಿ ಪ್ರೀತಂ ಶೆಟ್ಟಿ ARESI ಉಡುಪಿ ಪೊಲೀಸ್ ಇಲಾಖೆ ಪೊಲೀಸ್ ಬ್ಯಾಂಕ್ ವಂದನೆ ಸಲ್ಲಿಸುವಂಥದ್ದು. ಅದೇ ರೀತಿ ಗೃಹ ರಕ್ಷಕ ದಳ ಉಡುಪಿ ಕುಮಾರ್ ಉಡುಪಿ ಅಬಕಾರಿ ಇಲಾಖೆ ಉಡುಪಿ ಸುನೀಲ್ ಕುಮಾರ್ CM ಅಬಕಾರಿ ಉಡುಪಿ ಅರಣ್ಯ ಇಲಾಖೆ ಉಡುಪಿ ವೀರಣ್ಣ DRDF ಕುಂದಾಪುರ ಇವರ ನೇತೃತ್ವದಲ್ಲಿ ಅರಣ್ಯ ಇಲಾಖೆ ಉಡುಪಿ ಒಟ್ಟು 7 ತಂಡಗಳಿಂದ ಇದೀಗ ಪಥಸಂಚಲನದೊಂದಿಗೆ ಗೌರವ ವಂದನೆಯನ್ನು ಸಲ್ಲಿಸುವಂತ ಕಾರ್ಯಕ್ರಮ ಅಂತಿಮ ಯಾದಿಯಲ್ಲಿ ನಾವಿದ್ದೇವೆ. ತದನಂತರ ಈ ಒಂದು ನವ ವಧುವಿನಂತೆ ಶೃಂಗಾರವನ್ನು ಕಂಡುಕೊಂಡಿರುವಂತಹ ಮಧುವಣ ಗಿತ್ತಿಯಂತೆ ಶೃಂಗಾರವನ್ನು ಕಂಡುಕೊಂಡಿರುವಂತ ದೇವೇಂದ್ರನ ಅಮರಾವತಿಯನ್ನ ಪ್ರತಿನಿಧಿಸುವಂತ ಈ ಸುಂದರವಾದಂತ ಭವ್ಯವಾದಂತ ವೇದಿಕೆ ಮೇಲೆ ಉಡುಪಿ ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಸುಮಾರು ಉಡುಪಿ ಜಿಲ್ಲೆಯಲ್ಲಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತ ಸಾಧಕ ಸಂಪನ್ನರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನ ನೀಡಿ ಗೌರವಿಸುವಂತ ಕಾರ್ಯಕ್ರಮ, ಹಾಗೆ 4 ವಿವಿಧ ಸಂಸ್ಥೆಗಳಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ, 9 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ನೀಡಿ ಗೌರವಿಸುವಂತ ಕಾರ್ಯಕ್ರಮ. ಅದೇ ರೀತಿಯಲ್ಲಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ 2 ವಿದ್ಯಾರ್ಥಿಗಳು SSLCಯಲ್ಲಿ ಅತ್ಯುತ್ತಮವಾದಂತಹ ಸಾಧನೆಯನ್ನು ಮಾಡಿದಂತವರಿಗೆ ಸರ್ಕಾರದ ವತಿಯಿಂದ 1 ಲಕ್ಷ ರೂಪಾಯಿ ಧನ ಸಹಕಾರವನ್ನು ನೀಡತಕ್ಕಂಥ ಕಾರ್ಯಕ್ರಮ ಇದೀಗ ಈ ವೇದಿಕೆ ಮೇಲೆ ನೆರವೇರಿದೆ. ಬಾರಿಸು ಕನ್ನಡ ಜಿಂಡಿಮವ್ವ ಓ ಕರ್ನಾಟಕ ಹೃದಯ ಶಿವ. ಕನ್ನಡದ ಬಾವುಟ ಎತ್ತರದಲ್ಲಿ ಹಾರಾಡುತ್ತಿದೆ. ದಿಕ್ಕ ಭಾಷೆಗಳ ಕಿಲಿಪಿಲಿಯ ನಡುವೆ ಕನ್ನಡ ಭಾಷೆ ಕಂಠಾಘೋಷವಾಗಿ ಕೇಳಿಸುತ್ತಿದೆ. ಕನ್ನಡಕ್ಕೆ ಭಯವಿಲ್ಲ, ಕನ್ನಡಕ್ಕೆ ಸೋಲಿಲ್ಲ. ಕನ್ನಡಕ್ಕೆ ಅಳಿವಿಲ್ಲ, ಕನ್ನಡ ಕಾಪಾಡುವುದಕ್ಕೆ ಕದ್ದನಿದ್ದಾನೆ ಎಂದು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದ ಮಾತು ಎಂದೆಂದಿಗೂ ಸುಳ್ಳಾಗಲಿಲ್ಲ. ಕನ್ನಡ ಹೃದಯದ ಉಳುಮೆಯೂ ತುಂಬಿಯೂ ಹಾಲಿನ ತೊರೆಯೂ ಸಕ್ಕರೆ ಮಳಲು ಜೇನಿನ ಹನಿಯೂ ಕನ್ನಡದಲ್ಲಿ ಅದುವೇ ಕನ್ನಡ. ಗಂಗೆ ತುಂಗಿ ಕಾವೇರಿಯೂ ತಾಯಿ ಸಮಾನ. ಈ ದೇಶದ ಜನರೆಲ್ಲರೂ ಸಹೋದರ ಸಮಾನ. ಈ ನಾಡಿನ ಹೃದಯವನ್ನು ದೈವ ಸನ್ನಿಧಾನ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ.
ಇದೀಗ ಗೌರವ ಪಥಸಂಚಲನ ಹಾಗೂ ಗೌರವ ವಂದನಾ ಸ್ವೀಕಾರ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ವೇದಿಕೆಗೆ ಗಣ್ಯಾತಿ ಗಣ್ಯರು ಆಗಮಿಸ್ತಾ ಇದ್ದಾರೆ. ಕನ್ನಡ ರಾಜ್ಯೋತ್ಸವದ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ರಾಜ್ಯೋತ್ಸವದ ಸಂದೇಶವನ್ನು ನೀಡಲು ಉಡುಪಿ ಜಿಲ್ಲೆ ಕಂಡ ಈ ನಾಡು ಕಂಡ ದಕ್ಷ ಅಧಿಕಾರಿಗಳಲ್ಲಿ ಓರ್ವರಾಗಿರ್ತಕ್ಕಂಥ ನಮ್ಮ ನೆಚ್ಚಿನ ಪ್ರೀತಿಯ ಸನ್ಮಾನ್ಯ ಜಿಲ್ಲಾಧಿಕಾರಿಯವರಾದಂಥ ಜಿ ಜಗದೀಶ್ ಅವರನ್ನ ಅತ್ಯಂತ ಗೌರವಾದರಗಳಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಉಡುಪಿ ವಿಧಾನಸಭಾ ಕ್ಷೇತ್ರದ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಕೆ ರಘುಪತಿ ಭಟ್ ಅವರನ್ನ ಅತ್ಯಂತ ಗೌರವ ಆದರಗಳಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆಯೇ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ನೆಲ್ಲೂರಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಮಟ್ಟಾರು ರತ್ನಾಕರ ಹೆಗಡೆ ಅವರನ್ನ, ಉಡುಪಿ ಜಿಲ್ಲಾ ಪಂಚಾಯತಿನ ನಮ್ಮ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ದಿನಕರ ಬಾಬು ಇವರನ್ನ, ಉಡುಪಿ ತಾಲೂಕು ಪಂಚಾಯತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸಂಧ್ಯಾ ಕಾಮತ್ ಅವರನ್ನ, ಉಡುಪಿ ನಗರಸಭೆಯ ಅಧ್ಯಕ್ಷೆಯಾಗಿರ್ತಕ್ಕಂಥ ಶ್ರೀಮತಿ ಸುಮಿತ್ರಾ ನಾಯ್ಕರವರನ್ನ, ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ರಾಘವೇಂದ್ರ ಕಿಣಿಯವರನ್ನ ಅತ್ಯಂತ ಗೌರವಾದರಗಳಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಅವರ ಜೊತೆಯಲ್ಲೇ ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯವರಾದಂತಹ ಶ್ರೀ ಬಿ ಸದಾಶಿವಪ್ರಭು ಅವರನ್ನ, ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಯವರಾಗಿರ್ತಕ್ಕಂಥ ಸನ್ಮಾನ್ಯ ಎನ್ ವಿಷ್ಣುವರ್ಧನ್ ಸರ್ ಅವರನ್ನ, ಅದೇ ರೀತಿ ಉಡುಪಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯವರಾದಂತಹ ಡಾ ನವೀನ್ ಭಟ್ ಪೊಯ್ ಇವರನ್ನ ಅತ್ಯಂತ ಗೌರವ ಆದರಗಳಿಂದ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳೆಯ ಪ್ರೀತಿಯ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ತಾಲೂಕು ಪಂಚಾಯತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀಮತಿ ಸಂಧ್ಯಾ ಕಾಮತ್ ಅವರನ್ನ ಅತ್ಯಂತ ಗೌರವ ಆದರಗಳಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇದೀಗ ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಸ್ವಾಗತ ಮಾತಿನ ನುಡಿ ನಮನ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನ ನಡೆಸಿಕೊಡಬೇಕಾಗಿ ಉಡುಪಿ ಜಿಲ್ಲೆಯ ನಮ್ಮ ನೆಚ್ಚಿನ ಪ್ರೀತಿಯ ಅಪರ ಜಿಲ್ಲಾಧಿಕಾರಿಯವರಾದಂಥ ಸನ್ಮಾನ್ಯ ಶ್ರೀ ಬಿ ಸದಾಶಿವ ಪ್ರಭು ಇವರಲ್ಲಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಈ ದಿನ ಜಿಲ್ಲಾಡಳಿತ ಉಡುಪಿ ಇದರ ವತಿಯಿಂದ ಹಮ್ಮಿಕೊಳ್ಳಲಾದ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ 2020ನೇ ಸಾಲಿನ ಈ ಶುಭ ಸಮಾರಂಭದಲ್ಲಿ ನಡೆಯುವ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿದ್ದಾರೆ ಸನ್ಮಾನ್ಯ ರಘುಪತಿ ಭಟ್ ಅವರು, ಶಾಸಕರು ಉಡುಪಿ ವಿಧಾನಸಭಾ ಕ್ಷೇತ್ರ. ಅವರನ್ನ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇದೀಗ ತಾನೇ ಧ್ವಜಾರೋಹಣವನ್ನು ಮಾಡಿ ನಮ್ಮೊಂದಿಗೆ ಇದ್ದಾರೆ ಉಡುಪಿಯ ಜಿಲ್ಲಾಧಿಕಾರಿಗಳಾದ ಜಿ ಜಗದೀಶ್ ರವರು. ಅವರನ್ನ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ನಮ್ಮ ಜೊತೆ ಮಟ್ಟಾರು ರತ್ನಾಕರ ಹೆಗಡೆಯವರು, ಅಧ್ಯಕ್ಷರು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಮಂಗಳೂರು, ಇವರು ಉಪಸ್ಥಿತರಿದ್ದಾರೆ. ಅವರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಶ್ರೀ ದಿನಕರ ಬಾಬು, ಮಾನ್ಯ ಅಧ್ಯಕ್ಷರು ಜಿಲ್ಲಾ ಪಂಚಾಯತ್ ಉಡುಪಿ ಜಿಲ್ಲೆ, ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ರಾಘವೇಂದ್ರ ಕಿಣಿಯವರು, ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಉಡುಪಿ, ಅವರು ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಗೌರವಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಶ್ರೀಮತಿ ಸುಮಿತ್ರಾ ನಾಯ್ಕ್, ಮಾನ್ಯ ಅಧ್ಯಕ್ಷರು ಉಡುಪಿಯ ನಗರಸಭೆ, ಇವರು ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಾದರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಡುಪಿ ನಗರಸಭೆಯ ಮಾನ್ಯ ಉಪಾಧ್ಯಕ್ಷರಾದ ಶ್ರೀಮತಿ ಲಕ್ಷ್ಮೀ ಮಂಜುನಾಥ್ ಅವರು ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಶುಭ ಸಮಾರಂಭದಲ್ಲಿ ಡಾಕ್ಟರ್ ನವೀನ್ ಭಟ್ ವೈ, ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಜಿಲ್ಲಾ ಪಂಚಾಯತ್ ಉಡುಪಿ ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಎನ್ ವಿಷ್ಣುವರ್ಧನ್, ಪೊಲೀಸ್ ಅಧೀಕ್ಷಕರು ಉಡುಪಿ ಜಿಲ್ಲೆ, ಇವರು ಸಹ ಉಪಸ್ಥಿತರಿದ್ದಾರೆ. ಅವರನ್ನು ಕೂಡ ಗೌರವಾದರವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ನೀಲಾವರ ಸುರೇಂದ್ರ ಅಡಿಗ, ಮಾನ್ಯ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ ಉಡುಪಿ ಘಟಕ, ಇವರು ಕೂಡ ಉಪಸ್ಥಿತರಿದ್ದಾರೆ. ಅವರನ್ನ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ಎಲ್ಲ ಜನಪ್ರತಿನಿಧಿಗಳನ್ನ ಗೌರವ ಆದರಗಳಿಂದ ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಬಂದಿರುವಂತಹ ಎಲ್ಲ ಇವತ್ತಿನ
ಕನ್ನಡ ರಾಜ್ಯೋತ್ಸವ ಜಿಲ್ಲಾ ಮಟ್ಟದ ಪ್ರಶಸ್ತಿ ಪುರಸ್ಕೃತರನ್ನ ಅಭಿನಂದಿಸ್ತಾ ಅವರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಿರುವಂತ ಎಲ್ಲ ಮಾಧ್ಯಮದ ಮಿತ್ರರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಬಂದಿರುವಂತ ಉಡುಪಿ ಜಿಲ್ಲೆಯ ಎಲ್ಲ ಸರದಿ ನಾಗರಿಕರನ್ನ, ಮಾಜಿ ಸೈನಿಕರನ್ನ, ಸ್ವಾತಂತ್ರ್ಯ ಹೋರಾಟಗಾರರನ್ನ ಎಲ್ಲರನ್ನು ಕೂಡ ಹಾರ್ದಿಕವಾಗಿ ಸ್ವಾಗತಿಸ್ತಾ ಈ ಸಮಾರಂಭ ನಮ್ಮ ಈ ಬಾರಿಯ ಕೋವಿಡ್-19 ಹಿನ್ನೆಲೆಯಲ್ಲಿ ತುಂಬಾ ಸರಳವಾಗಿ ಮೆರವಣಿಗೆಯ ರಹಿತವಾಗಿ ಆಚರಿಸ್ತಾ ಇದ್ದೇವೆ. ತಾವೆಲ್ಲ ನಮಗೆ ಸಾಮಾಜಿಕ ಅಂತರವನ್ನು ಕಾಪಾಡುವುದರ ಮುಖಾಂತರ, ಮಾಸ್ಕ್ ಅನ್ನು ಧರಿಸುವುದರ ಮುಖಾಂತರ ಈ ಸಮಾರಂಭದಲ್ಲಿ ಭಾಗಿಯಾಗಿದ್ದಕ್ಕೆ ತಮ್ಮೆಲ್ಲರಿಗೂ ಕೂಡ ಮತ್ತೊಮ್ಮೆ ಪ್ರೀತಿಪೂರ್ವಕ ಸ್ವಾಗತವನ್ನು ಕೋರ್ತಾ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಇನ್ನೊಮ್ಮೆ ಕೋರ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಅತಿಥಿ ಮಹೋದಯರನ್ನ, ಪ್ರಶಸ್ತಿ ಪುರಸ್ಕೃತರನ್ನ, ಪತ್ರಿಕಾ ಮಾಧ್ಯಮದವರನ್ನ, ಇನ್ನಿತರ ಎಲ್ಲ ಕನ್ನಡಿಗರನ್ನ ತನ್ನ ಸ್ವಾಗತ ಮಾತಿನ ನುಡಿನಮನದೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸಿಕೊಂಡಿರುವಂತೆ ಉಡುಪಿ ಜಿಲ್ಲೆಯ ನಮ್ಮ ನೆಚ್ಚಿನ ಪ್ರೀತಿಯ ಅಪರ ಜಿಲ್ಲಾಧಿಕಾರಿಯವರಾದಂಥ ಬಿ ಸದಾಶಿವ ಪ್ರಭು ಇವರಿಗೂ ಸಹ ಪ್ರೀತಿಯ ಸ್ವಾಗತ, ಸುಸ್ವಾಗತ. ಇದೀಗ ಮುಂದಿನ ಕಾರ್ಯಕ್ರಮದತ್ತ ನಾವುಗಳು ಬರುವರಿದ್ದೇವೆ. ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಯಾಗಿ ಈ ಜಿಲ್ಲೆಯ ಅಧಿಕಾರವನ್ನ ಸ್ವೀಕರಿಸಿಕೊಂಡ ಮೇಲೆ ಈ ಜಿಲ್ಲೆಯ ಎಲ್ಲ ಮೂಲೆ ಪ್ರದೇಶಗಳಿಗೆ ತೆರಳಿ ಜನರ ಸಮಸ್ಯೆಗಳನ್ನು ಆಲಿಸಿ ಒಂದು ಜನಪ್ರತಿನಿಧಿಗಳ ಸಹಕಾರದೊಂದಿಗೆ ಸರ್ಕಾರದೊಂದಿಗೆ ನಿರಂತರವಾದ ಸಂಪರ್ಕವನ್ನು ಇರಿಸಿಕೊಂಡು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡಿಕೊಂಡು ಬಂದಿರುವಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಜಿಲ್ಲಾಧಿಕಾರಿಯವರು ಸನ್ಮಾನ್ಯ ಜಿ ಜಗದೀಶ್ರವರು, ಕರ್ನಾಟಕ ಸರ್ಕಾರ ಉಡುಪಿ ಜಿಲ್ಲಾಡಳಿತದ ವತಿಯಿಂದ ನಡೆಯುವಂತಹ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ 2020ರ ತಾಯಿ ಭುವನೇಶ್ವರಿ ದೇವಿಗೆ ಮಾಲಾರ್ಪಣೆಯನ್ನು ಮಾಡುವುದರ ಮುಖೇನ, ರಾಷ್ಟ್ರ ಧ್ವಜಾರೋಹಣದ ಮೂಲಕ ನಾಡಿಗೆ ಗೌರವವನ್ನು ಸಲ್ಲಿಸುವುದರ ಮುಖೇನ ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಇದೀಗ ಕನ್ನಡ ರಾಜ್ಯೋತ್ಸವ ಸಂದೇಶವನ್ನು ನೀಡುವರೆ ತಮ್ಮಲ್ಲಿ ಸಮಸ್ತ ಈ ಜಿಲ್ಲೆಯ ಕನ್ನಡಿಗರ ಪರವಾಗಿ ಆತ್ಮೀಯವಾಗಿ ವಿನಮ್ರ ರೀತಿಯಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವಂತಹ ಶಾಸಕರಾದಂತಹ ರಘುಪತಿ ಭಟ್ರು ಅವರೇ, ಈ ವೇದಿಕೆ ಮೇಲಿರುವಂತಹ ಎಲ್ಲ ಗಣ್ಯರ, ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರೇ ಹಾಗೂ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರೇ ಹಾಗೂ ಸಿಇಒ ಅವರೇ, SP ಅವರೇ ಹಾಗೂ ನಗರಸಭೆ ಅಧ್ಯಕ್ಷರೇ, ಉಪಾಧ್ಯಕ್ಷರೇ, ತಾಲೂಕ್ ಪಂಚಾಯತ್ ಅಧ್ಯಕ್ಷರೇ ಹಾಗೂ ಸುರೇಂದ್ರ ಅಡಿಗರ್ ಅವರೇ, ಇಲ್ಲಿ ಬಂದಿರುವಂತಹ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೇ ಹಾಗೂ ಸಾರ್ವಜನಿಕ ಬಂಧುಗಳೇ, ಮಾಧ್ಯಮದ ಮಿತ್ರರೇ, ತಮ್ಮೆಲ್ಲರಿಗೂ ಸಹ 65ನೇ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡ ರಾಜ್ಯೋತ್ಸವದ ಆಚರಣೆಯ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ಇಲ್ಲಿ ಸೇರಿರುವಂತಹ ಎಲ್ಲರೂ ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಡಗರದಿಂದ ಆಚರಿಸ್ತಾ ಇದ್ದೇವೆ. ಈ ವರ್ಷ ನಾವು ಏನು ಮೆರವಣಿಗೆಯನ್ನು ಮಾಡಬೇಕಿತ್ತು ತಾಯಿ ಭುವನೇಶ್ವರಿಗೆ, ಆ ಮೆರವಣಿಗೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಕೋವಿಡ್ ಪ್ರಯುಕ್ತ. ಇಲ್ಲೇ ತಾಯಿ ಭುವನೇಶ್ವರಿಯನ್ನು ಪ್ರತಿಷ್ಠಾಪನೆ ಮಾಡಿ ಅಲ್ಲಿ ಪೂಜೆಯನ್ನು ಸಲ್ಲಿಸಿ ಈಗಾಗಲೇ ಧ್ವಜಾರೋಹಣವನ್ನು ನೆರವೇರಿಸಿ ನಾವೆಲ್ಲರೂ ಸಹ ಇಲ್ಲಿ ಸೇರಿದ್ದೇವೆ. ಸ್ವಾತಂತ್ರ್ಯ ಹೋರಾಟದ ಜೊತೆಯಲ್ಲಿಯೇ ಕರ್ನಾಟಕದಲ್ಲಿ ನಡೆದಿದ್ದು ಕನ್ನಡ ಮಾತಾಡುವ ಜನರೆಲ್ಲರೂ ಸಹ ಒಂದಾಗಿ ಒಂದು ಸೂರಿನಡಿ ನೆಲೆಸಬೇಕು. 100 ವರ್ಷದಿಂದ ಪರಕೀಯರ ಆಳ್ವಿಕೆಗೆ ಒಳಗಾಗಿ ಕಷ್ಟ ನಷ್ಟವನ್ನು ಅನುಭವಿಸುತ್ತಿದ್ದ ಕನ್ನಡಿಗರೆಲ್ಲರೂ ಮತ್ತೆ ಒಂದಾಗಬೇಕು ಅನ್ನುವ ಕೂಗು ಕನ್ನಡದ ಕುಲಪುರೋಹಿತರೆನಿಸಿಕೊಂಡಂತಹ ಆಲೂರು ವೆಂಕಟರಾಯರವರ ಕರೆಯೊಂದಿಗೆ ಏಕೀಕೃತ ಕರ್ನಾಟಕವಾಗಿ ಪ್ರಾರಂಭಗೊಂಡ ಹೋರಾಟ, ಪ್ರತ್ಯೇಕ ಹೋರಾಟ, ಏಕೀಕೃತ ಕರ್ನಾಟಕ ಸ್ಥಾಪನೆಗಾಗಿ ನಡೆಯುತ್ತಿದ್ದ ಜಾಥಾ ಪ್ರತಿಭಟನೆಗಳು ತುಂಬಾ ಜೋರಾಗಿದ್ದವು. ಅದೊಂದು ಬಾರಿ ಭಾವನಾತ್ಮಕವಾದ ಹೋರಾಟವಾಗಿರಲಿಲ್ಲ, ಅದೊಂದು ಬರೀ ಭಾವನಾತ್ಮಕವಾದ ಹೋರಾಟವಾಗಿರಲಿಲ್ಲ, ಬದಲಾಗಿ 10 ಪ್ರಾಂತ್ಯಗಳಲ್ಲಿ ಹಂಚಿ ಹೋಗಿದ್ದ ಇಂದಿನಂತೆ ಸಂಪರ್ಕ ಸಾಧನಗಳಾಗಲಿ ಸಾರಿಗೆ ವ್ಯವಸ್ಥೆಗಳಾಗಲಿ ಇಲ್ಲದ ಕಾಲದಲ್ಲಿ ಹಲವು ಅಡೆತಡೆಗಳನ್ನು ಎದುರಿಸಿ ನಾಡಿನ ಏಕೀಕರಣವನ್ನು ಬದುಕಿನ ಗುರಿಯಾಗಿಸಿಕೊಂಡು ಒಂದು ಜಲೋಂದನವನ್ನು ಆಯೋಜಿಸಲಾಗಿತ್ತು. ಇವೆಲ್ಲದರ ಪ್ರತಿಫಲವಾಗಿ ಬ್ರಿಟಿಷರ ಆಳ್ವಿಕೆಗೆ ಒಳಪಟ್ಟಿದ್ದ ಮುಂಬೈ ಪ್ರಾಂತ್ಯ, ಮದ್ರಾಸ್ ಪ್ರಾಂತ್ಯ ಹಾಗೂ ರಾಜಮನೆತಗಳ ಆಳ್ವಿಕೆಯಲ್ಲಿದ್ದಂತಹ ಮೈಸೂರು ಪ್ರಾಂತ್ಯ, ನಿಜಾಮರ ಆಳ್ವಿಕೆಯಲ್ಲಿದ್ದಂತಹ ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯ ಹಾಗೂ ಕೊಡಗು ಪ್ರಾಂತ್ಯಗಳನ್ನು ಒಳಗೊಂಡ
ಏಕೀಕೃತ ಮೈಸೂರು ರಾಜ್ಯವು 1956ರಲ್ಲಿ ಉದಯವಾಯಿತು. ಕಾಲಾನಂತರ 1973ರ ನವೆಂಬರ್ 1ರಂದು ಅಂದಿನ ಮುಖ್ಯಮಂತ್ರಿಯಾಗಿದ್ದ ದೇವರಾಜ ಅರಸುರವರು ಮೈಸೂರು ರಾಜ್ಯವನ್ನ ಕರ್ನಾಟಕ ರಾಜ್ಯ ಎಂದು ಮರುನಾಮಕರಣ ಮಾಡಿದರು. ಈ ಪ್ರಕ್ರಿಯೆಗಳಲ್ಲಿ ಕನ್ನಡ ನಾಡು ನುಡಿ ಮತ್ತು ಸಂಸ್ಕೃತಿಗಳ ಉಳಿವು ಬೆಳವಣಿಗೆಗಾಗಿ ಶ್ರಮಿಸಿದ ಅಸಂಖ್ಯಾತ ಜನರ ತ್ಯಾಗ ಬಲಿದಾನ ಸೇರಿವೆ. ಏಕೀಕರಣ ಹೋರಾಟಕ್ಕೆ ಸಮರ್ಪಿಸಿಕೊಂಡಿದ್ದ ಮಹನೀಯರಲ್ಲಿ ಕನ್ನಡದ ಕುಲ ಪುರೋಹಿತರಾಗಿರುವಂತಹ ಆಲೂರು ವೆಂಕಟರಾಯರು, ಡೆಪ್ಯುಟಿ ಚೆನ್ನಬಸಪ್ಪನವರು, BM ಶ್ರೀಕಂಠಯ್ಯನವರು, ಕುವೆಂಪುರವರು, ರಾಮರಾವ್ ಅವರು, ಬೆನಗಲ್ ಶಾಮರಾವ್ರವರು, ಮುದುವೀಡು ಕೃಷ್ಣರಾಯರು, ಕಡಪ ರಾಘವೇಂದ್ರ ರಾಯರು, ದೇಶಪಾಂಡೆರವರು, ಕರ್ನಾಡ್ರವರು, ಶ್ರೀನಿವಾಸ್ ಮಲ್ಯಾರವರು ಮೊದಲಾದವರನ್ನ ನಾವು ಇಂದು ನೆನಪು ಮಾಡ್ಕೋತಾ ಇದ್ದೀವಿ. ಏಕೀಕೃತ ಕರ್ನಾಟಕಕ್ಕಾಗಿ ಇವರೆಲ್ಲರ ಶ್ರಮವನ್ನು ನಾವು ನೆನಪು ಮಾಡ್ಕೋತಾ ಇದ್ದೀವಿ. ಸಾಹಿತ್ಯ ಕ್ಷೇತ್ರದಲ್ಲಿಯೂ ಸಹ ಕನ್ನಡ ಭಾಷೆಯ ಮಹತ್ವವನ್ನು ಉತ್ತುಂಗಕ್ಕೇರಿಸುವಲ್ಲಿ ಕುವೆಂಪುರವರು, ಬೇಂದ್ರೆರವರು, ಮಾಸ್ತಿರವರು, ಗೋಕಾಕ್ರವರು, ಶಿವರಾಮ್ ಕಾರಂತರವರು, ಅನಂತಮೂರ್ತಿರವರು, ಗಿರೀಶ್ ಕರ್ನಾಡ್ರು, ಚಂದ್ರಶೇಖರ್ ಕಂಬಾರ್ರವರಂತಹ ಶ್ರೇಷ್ಠ ಸಾಹಿತ್ಯಗಳ ಕೊಡುಗೆ ಅವಿಸ್ಮರಣೀಯ. ಭಾರತೀಯ ಸಾಹಿತ್ಯ ಕ್ಷೇತ್ರಕ್ಕೆ ಸಲ್ಲಿಸಿರುವ ಕೊಡುಗೆಯನ್ನು ಪರಿಗಣಿಸಿ ನೀಡಲ್ಪಡುವ ಜ್ಞಾನಪೀಠ ಪ್ರಶಸ್ತಿಗಳಲ್ಲಿ ಅತ್ಯಂತ ಹೆಚ್ಚಿನ 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ತಂದುಕೊಟ್ಟಂತಹ ನಾಡಿನ ಶ್ರೇಷ್ಠ ಕವಿಗಳನ್ನು ನಾವು ಇಲ್ಲಿ ನೆನಪು ಮಾಡಿಕೊಳ್ಳಬೇಕಾಗಿದೆ. ಭಾರತದ ಬೆಳವಣಿಗೆಗೆ ಕರ್ನಾಟಕದ ಕೊಡುಗೆ ಅಪಾರವಾದದ್ದು. ಪ್ರಾಚೀನ ಕಾಲದಿಂದಲೂ ರಾಜಕೀಯ ಮತ್ತು ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಕರ್ನಾಟಕವು ಭಾರತೀಯ ಸಂಸ್ಕೃತಿಗೆ ಮಹತ್ವದ ಕೊಡುಗೆಯನ್ನು ನೀಡಿದ್ದೇ ಅಲ್ಲದೆ ತನ್ನದೇ ಆದ ಹಿರಿಮೆ, ಗರಿಮೆ ಮತ್ತು ಪರಂಪರೆಯುಳ್ಳ ಭಾರತದ ರಾಜ್ಯಗಳಲ್ಲಿ ಒಂದಾಗಿ ಗುರುತಿಸಿಕೊಂಡಿದೆ. ಪ್ರಕೃತಿ ಸೌಂದರ್ಯ, ವನ್ಯಜೀವಿಗಳ ಸಮೃದ್ಧಿ ಹಾಗೂ ವಿಶ್ವ ಪರಂಪರೆಯ ಸಾಲಿನಲ್ಲಿ ಪ್ರಸಿದ್ಧಿ ಪಡೆದ ಕೀರ್ತಿ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇದೆ. ಕನ್ನಡದ ಮೊದಲ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಕಾವೇರಿಯಿಂದ ಗೋದಾವರಿವರೆಗಿನ ಹಬ್ಬಿದ ವಿಶಾಲವಾದ ಕನ್ನಡ ನಾಡಿನ ವರ್ಣನೆ ಇದೆ. ಪ್ರಸ್ತುತ ಉಡುಪಿ ಜಿಲ್ಲೆಯು ಪ್ರಾಚೀನ ಕಾಲದಿಂದಲೂ ಕನ್ನಡ ನಾಡಿನ ಭಾಗವಾಗಿಯೇ ಗುರುತಿಸಿಕೊಂಡಿದೆ. ತುಳು ಭಾಷೆ ಇಲ್ಲಿನ ಆಡು ಭಾಷೆಯಾದರೂ ಆಡಳಿತ ಮತ್ತು ಶಿಕ್ಷಣದ ಭಾಷೆಯಾಗಿ ಕನ್ನಡವನ್ನೇ ಇಲ್ಲಿನ ಜನ ಬಳಸಿದ್ದಾರೆ. ಈ ದೃಷ್ಟಿಯಿಂದ ತುಳು ಮತ್ತು ಕನ್ನಡ ಈ ಭಾಗದ 2 ಕಣ್ಣುಗಳಿದ್ದಂತೆ. ಎರಡನ್ನೂ ಒಟ್ಟಾಗಿ ಬೆಳೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯ. ನಮ್ಮ ಹಿರಿಯರು ಈ ಕರ್ತವ್ಯವನ್ನು ಚೆನ್ನಾಗಿ ಮಾಡಿಕೊಂಡು ಬಂದಿದ್ದಾರೆ. ನಾವೆಲ್ಲರೂ ಸಹ ಈ ಕರ್ತವ್ಯವನ್ನು ನಿಭಾಯಿಸಬೇಕಾಗಿ ಈ ಮೂಲಕ ನಾನು ಕರೆ ಕೊಡ್ತಾ ಇದ್ದೇನೆ. ಇಂದು ಕನ್ನಡ ಭಾಷೆ ಪ್ರಾಂತ್ಯ ಸ್ಥಾಪನೆಗಾಗಿ ಯಾವುದೇ ಹೋರಾಟಗಳ ಅನಿವಾರ್ಯವಿಲ್ಲ. ಬದಲಾಗಿ ಕನ್ನಡ ಭಾಷೆಯನ್ನ ಬಳಸಿ ಅಭಿವೃದ್ಧಿಪಡಿಸಿ ಮುಂದಿನ ತಲೆಮಾರಿಗೆ ಕೊಂಡೊಯ್ಯುವುದು ಬಹುದೊಡ್ಡ ಸವಾಲಾಗಿದೆ. ಕಾರಣವೆಂದರೆ ಕಂಪ್ಯೂಟರ್ ಯುಗವಾಗಿ ಪರಿಣಮಿಸುತ್ತಿರುವ ಈ ಆಧುನಿಕ ಯುಗದಲ್ಲಿ ನಾಡಿನ ಜನರು ತಮ್ಮ ಭಾಷಾ ಸ್ವಾಭಿಮಾನವನ್ನ ತೊರೆದು ಅನ್ಯ ಭಾಷೆಗಳತ್ತ, ಮುಖ್ಯವಾಗಿ ಆಂಗ್ಲ ಭಾಷೆಯೆಡೆಗೆ ವಾಲುತ್ತಿರುವುದು ತೀರಾ ಸಾಮಾನ್ಯ ಸಂಗತಿಯಾಗಿದ್ದರೂ ಸಹ ಈ ಮಧ್ಯೆ ಕನ್ನಡ ಭಾಷೆಯನ್ನ ಉಳಿಸಿ ಬೆಳೆಸುವಂತಹ ಜವಾಬ್ದಾರಿಯನ್ನ ನಾವೆಲ್ಲರೂ ಸಹ ಹೊರಬೇಕಾಗಿದೆ. ಜಿಲ್ಲೆಯ ಪ್ರವಾಸೋದ್ಯಮ ಅಭಿವೃದ್ಧಿಯ ದೃಷ್ಟಿಯಿಂದ ಪ್ರತಿಷ್ಠಿತ ಅಂತಾರಾಷ್ಟ್ರೀಯ ಬ್ಲೂ ಫ್ಲಾಗ್ ಪ್ರಮಾಣ ಪತ್ರ ಮಾನ್ಯತೆಯನ್ನ ನಮ್ಮ ಜಿಲ್ಲೆಯ ಹೆಮ್ಮೆಯ ಪಡುಬಿದ್ರಿ ಎಂಡ್ ಪಾಯಿಂಟ್ ಬೀಚ್ಗೆ ದೊರೆತಿರುವುದು ನಮ್ಮ ಜಿಲ್ಲೆಗೆ ಅಂತಾರಾಷ್ಟ್ರೀಯ ಮಾನ್ಯತೆಯನ್ನ ತಂದುಕೊಟ್ಟಂತ ಆಗಿದೆ. ಆ ನಿಟ್ಟಿನಲ್ಲಿ ಶ್ರಮಿಸಿದಂತ ಎಲ್ಲರನ್ನೂ ಸಹ ನಾನು ಇಲ್ಲಿ ನೆನಪು ಮಾಡ್ಕೋತೇನೆ. ಯಾಕಂದ್ರೆ 1 ವರ್ಷದ ಅವಧಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳನ್ನ ಮುಗಿಸಿ ರಾಷ್ಟ್ರೀಯ ಜ್ಯೂರಿಯಿಂದ ಪಾಸಾಗಿ ಅಂತಾರಾಷ್ಟ್ರೀಯ ಜ್ಯೂರಿಯಿಂದನೂ ಮನ್ನಣೆ ಪಡೆದಿರೋದು ನಿಜಕ್ಕೂ ಸಹ ಹೆಮ್ಮೆಯ ವಿಚಾರವಾಗಿದೆ. ಜಿಲ್ಲೆಯ ಬೈಂದೂರು ತಾಲೂಕು ವ್ಯಾಪ್ತಿಯಲ್ಲಿ ಬರುವಂತಹ ಬೈಂದೂರು, ಎಡ್ತರೆ ಮತ್ತು ಪಡುವರಿ ಗ್ರಾಮಗಳನ್ನ ಒಳಗೊಂಡ ಗ್ರಾಮ ಪಂಚಾಯತ್ ಪ್ರದೇಶವನ್ನ ಪಟ್ಟಣ ಪಂಚಾಯತ್ ಪ್ರದೇಶವಾಗಿ ಸರ್ಕಾರ ಮೇಲ್ದರ್ಜೆಗೇರಿಸಿರುವುದು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ಹೊಸ ಮೈಲುಗಲ್ಲಾಗಿ ರೂಪುಗೊಂಡಿದೆ. ಉಡುಪಿ ಜಿಲ್ಲೆಯಾಗಿ 23 ವರ್ಷಗಳು ಕಳೆದಿದ್ದು ಜಿಲ್ಲೆಯ ಜನತೆಯ ಬಹುದಿನಗಳ ಬೇಡಿಕೆಯಾದ ಜಿಲ್ಲಾ ಆಸ್ಪತ್ರೆಯನ್ನು 250 ಬೆಡ್ಗಳ ಆಸ್ಪತ್ರೆಯನ್ನಾಗಿ ಮೇಲ್ದರ್ಜೆಗೇರಿಸಲು ಸರ್ಕಾರದಿಂದ ಅನುಮೋದನೆ ದೊರೆತಿರುವುದು ನಿಜಕ್ಕೂ ಜಿಲ್ಲೆಯ ಜನತೆಯ ಹರ್ಷದ ಸಂಗತಿಯಾಗಿದೆ. ಈ ಮೂಲಕ ಸರ್ಕಾರದಿಂದ ಸುಮಾರು 115 ಕೋಟಿ ವೆಚ್ಚದಲ್ಲಿ ಕಟ್ಟಡ ಮತ್ತು 250 ಬೆಡ್ಗಳ ಆಸ್ಪತ್ರೆಗೆ ಬೇಕಾಗುವಷ್ಟು ಸುಮಾರು 197 ಸಿಬ್ಬಂದಿಗಳು ಲಭಿಸುವಂತಾಗುತ್ತದೆ. ಕರೋನಾದಂತಹ ಸಂಕಷ್ಟದ ಸಂದರ್ಭದಲ್ಲಿಯೂ ಸಹ ಸರ್ಕಾರ ನಾಡ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡುತ್ತಾ ಬಂದಿರುವುದನ್ನು
ನಾವು ನೋಡ್ತಾ ಇದ್ದೇವೆ. ಸರ್ಕಾರದ ಯೋಜನೆಗಳನ್ನ ಜನರಿಗೆ ತಲುಪಿಸಲು ನಾವು ಮತ್ತು ನೀವೆಲ್ಲರೂ ಅರ್ಪಣಾ ಮನೋಭಾವದಿಂದ ಕರ್ತವ್ಯ ನಿರ್ವಹಿಸಬೇಕಾದಂತಹ ಸಂದರ್ಭ ಇದಾಗಿದೆ. ಅಂದು ಕರ್ನಾಟಕ ರಾಜ್ಯ ಏಕೀಕರಣ ಸಂದರ್ಭದಲ್ಲಿ ವಿವಿಧ ಪ್ರಾಂತ್ಯಗಳಲ್ಲಿ ಚದುರಿ ಹೋಗಿದ್ದು ಕನ್ನಡಿಗರು ತೋರಿದ ಸಹಮತ ಮತ್ತು ಸಹಬಾಳ್ವೆ ನೂತನ ಕರ್ನಾಟಕ ರಾಜ್ಯ ರೂಪುಗೊಳ್ಳುವಲ್ಲಿ ಹೇಗೆ ಮಹತ್ವದ ಪಾತ್ರ ವಹಿಸಿತ್ತೋ, ಇಂದು ಜಗತ್ತಿಗೆ ಮಾರಣಾಂತಿಕವಾಗಿ ತಲೆ ಎತ್ತಿರುವ ಕೊರೋನಾ ಎಂಬ ಸಾಂಕ್ರಾಮಿಕ ರೋಗದ ವಿರುದ್ಧ ಹೋರಾಡಲು ಸರ್ವರ ಸಹಕಾರ ಮತ್ತು ಸಮನ್ವಯತೆ ಅತಿ ಅಗತ್ಯವಾಗಿದೆ ಎಂದು ಹೇಳುತ್ತಾ, ತಾಯಿ ಭುವನೇಶ್ವರಿ ದೇವಿಯು ಸರ್ವರಿಗೂ ಮಂಗಳವನ್ನು ಉಂಟು ಮಾಡಲಿ, ಎಲ್ಲರ ಮನಗಳಲ್ಲಿ ಬೆಳಗುವಂತಾಗಲಿ ಎಂದು ಹಾರೈಸುತ್ತಾ ಎಲ್ಲರಿಗೂ ಮತ್ತೊಮ್ಮೆ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರುತ್ತಾ ನನ್ನ ಶುಭ ಸಂದೇಶವನ್ನು ಮುಗಿಸುತ್ತಿದ್ದೇನೆ. ಜೈ ಕರ್ನಾಟಕ, ಜೈ ಹಿಂದ್. ಧ್ವಜಾರೋಹಣ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟು ಕನ್ನಡ ರಾಜ್ಯೋತ್ಸವದ ಸಂದೇಶವನ್ನು ನೀಡಿದಂತೆ ಉಡುಪಿ ಜಿಲ್ಲೆಯ ನಮ್ಮ ನೆಚ್ಚಿನ ಪ್ರೀತಿಯ ಜಿಲ್ಲಾಧಿಕಾರಿಯವರಾದಂತಹ ಸನ್ಮಾನ್ಯ ಜಿ ಜಗದೀಶ್ ಅವರಿಗೆ ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಇದೀಗ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಅಂದು ಹೇಳಿದ ಮಾತು, ರೈತ ಈ ದೇಶದ ಬೆನ್ನೆಲುಬು. ಆ ನಿಟ್ಟಿನಲ್ಲಿ ರೈತರನ್ನ ಸ್ಮರಿಸಿಕೊಳ್ತಕ್ಕಂಥ ರೈತ ಗೀತೆಯನ್ನು ಹಾಡುವಂತೆ ಭಾಗ್ಯಲಕ್ಷ್ಮಿ ಮತ್ತು ಅವರ ತಂಡದ ಸದಸ್ಯರಲ್ಲಿ ವಿನಂತಿಯನ್ನ ಮಾಡಿಕೊಂಡಿದ್ದೇವೆ. ಇದೀಗ ರೈತ ಗೀತೆ ಗಾಯನ. ಹಿಡಿದ ಹೊಲದೊಳು ಹಾಡುತ್ತ ಉಳುವಾಯೋಗಿಯ ನೋಡಲಿ, ಹಿಡಿದ ಹೊಲದೊಳು ಹಾಡುತ್ತ ಉಳುವಾಯೋಗಿಯ ನೋಡಲಿ, ಮನವನ್ನು ಬಯಸದೆ ಸೇವೆಯ ಪೂಜೆಯು ಕರ್ಮವೀನ ಪರಸಾಗಲು, ಕರ್ತಗಳನ್ನ ದುಡಿವನ ಜಾಲಿ ನಿಯಮದೊಳಗವನಿಗೆ ಹೋಗಿ ಉಳುವಾಯೋಗಿಯ ನೋಡಲಿ, ಉಳುವಾಯೋಗಿಯ ನೋಡಲಿ. ಲೋಕದೊಳಗೆ ನಡೆಯುವುದಿರಲಿ ತನ್ನಲ್ಲಿ ಕಾಯ ಕಠಿಣನೆಂದು, ರಾಜಗಳು ನಿಸಲಿ ರಾಜಗಳಲ್ಲಿ ಆಗಲಿಗತ್ತುಗೆ ಮಗುಣಗಳು, ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಟ್ಟುಳುವುದನ್ನು ಬಿಡುವುದಿಲ್ಲ, ಬಿಟ್ಟುಳುವುದನ್ನು ಬಿಡುವುದಿಲ್ಲ. ಉಳುವಾಯೋಗಿಯ ನೋಡಲಿ, ಉಳುವಾಯೋಗಿಯ ನೋಡಲಿ. ಗೀತೆಯನ್ನು ಹಾಡಿದಂತಹ ಸಂಗೀತ ಕಲಾವಿದರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸಿಕೊಂಡು, ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಈ ಜಿಲ್ಲೆಗೆ ತೋರಿಸಿಕೊಟ್ಟಿರುವಂತಹ ಇಬ್ಬರು ವಿದ್ಯಾರ್ಥಿಗಳು, ಪರಿಶಿಷ್ಟ ಜಾತಿಯ ಓರ್ವ ವಿದ್ಯಾರ್ಥಿನಿ, ಪರಿಶಿಷ್ಟ ಪಂಗಡದ ಓರ್ವ ಇನ್ನೊಬ್ಬ ವಿದ್ಯಾರ್ಥಿನಿ. ಕರ್ನಾಟಕ ಸರ್ಕಾರ ಸ್ವಾತಂತ್ರ್ಯ ಹೋರಾಟದ ಭಾಗವಾದ ಹಲಗಲಿ ಬೇಡರ ಬಂಡಾಯದಲ್ಲಿ ಹುತಾತ್ಮರಾದ ಜಡಗ ಮತ್ತು ಬಲ ಇವರ ಸ್ಮರಣಾರ್ಥವಾಗಿ ಸಾಧಕ ಪ್ರಶಸ್ತಿ
ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಅತ್ಯುತ್ತಮವಾದಂತಹ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಪರಿಶಿಷ್ಟ ಜಾತಿ ಒಂದು ವಿದ್ಯಾರ್ಥಿಗೆ, ಪರಿಶಿಷ್ಟ ಪಂಗಡದ ಮತ್ತೊಂದು ವಿದ್ಯಾರ್ಥಿಗೆ 1 ಲಕ್ಷ ರೂಪಾಯಿಯ ನಗದು ಪುರಸ್ಕಾರವನ್ನು ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ. ನಮ್ಮ ಜಿಲ್ಲೆಯ ಮುಖೇನ ಆ 1 ಲಕ್ಷ ರೂಪಾಯಿ ನಗದು ಪುರಸ್ಕಾರವನ್ನ ಪರಿಶಿಷ್ಟ ಜಾತಿಯ ಮುಖೇನ ತನ್ನದಾಗಿಸಿಕೊಂಡಿರುವಂತವರು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಪರಿಶಿಷ್ಟ ಜಾತಿ ವಿದ್ಯಾರ್ಥಿನಿ ಕುಮಾರಿ ಸ್ಫೂರ್ತಿ ಅಶೋಕ ರಾಠೋಡ. ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಈ ಒಂದು ಬಾಲೆಯನ್ನು ಗೌರವಿಸಬೇಕು. ಮತ್ತೋರ್ವರು ಪರಿಶಿಷ್ಟ ಪಂಗಡದ ವಿದ್ಯಾರ್ಥಿನಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಕುಮಾರಿ ರಶ್ಮಿತಾ ಎನ್. ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಗರಿಷ್ಠ ಅಂಕವನ್ನು ಗಳಿಸಿಕೊಂಡು ಜಿಲ್ಲೆಗೆ ಕೀರ್ತಿಯನ್ನು ತಂದಿರುವಂತಹ ಇಬ್ಬರು ವಿದ್ಯಾರ್ಥಿನಿಯರಿಗೆ 1 ಲಕ್ಷ ರೂಪಾಯಿ ನಗದು ಪುರಸ್ಕಾರ, ಸವಿನೆನಪಿನ ಸ್ಮರಣಿಕೆ, ಪಂಚಫಲ ಪುಷ್ಪದ ಹರಿವಾಣ, ರೇಷ್ಮೆಯ ಶಾಲಿನ ಹೊದಿಕೆ, ಅದೇ ರೀತಿಯಲ್ಲಿ ಮಣಿಗಳ ಹಾರವನ್ನು ಹಾಕುವುದರೊಂದಿಗೆ ಇಬ್ಬರು ವಿದ್ಯಾರ್ಥಿಗಳನ್ನ ಈ ರಾಜ್ಯೋತ್ಸವದ ಬಸವಡಿಯವರು 625ರಲ್ಲಿ 612 ಅಂಕಗಳನ್ನು ಪಡೆಯುವುದರ ಮೂಲಕ ಗರಿಷ್ಠ ಸಾಧನೆಯನ್ನು ಮಾಡಿದ ಸಾಧನೆಗಾಗಿ 1 ಲಕ್ಷ ರೂಪಾಯಿಯ ನಗದು ಬಹುಮಾನದೊಂದಿಗೆ ಜಿಲ್ಲಾ ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಇಂದು ಈ ಸಂದರ್ಭದಲ್ಲಿ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ರಶ್ಮಿತಾ ಎನ್ ಇವರು ಕೂಡ 625ರಲ್ಲಿ 608 ಅಂಕಗಳನ್ನು ಪಡೆಯುವುದರ ಮೂಲಕ ಅಗ್ರ ಸ್ಥಾನವನ್ನು ಪಡೆದ ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಇದೀಗ ಗೌರವಿಸಿಕೊಳ್ತಾ ಇದ್ದೇವೆ. ಸಾಧನೆಗೆ ಅಸಾಧ್ಯವಾದುದು ಯಾವುದೂ ಇಲ್ಲ. ಸಾಧನೆಯನ್ನು ಮಾಡಿದರೆ ಖಂಡಿತವಾಗಿ ಸಫಲವನ್ನು ನುಂಗಬಹುದು ಎನ್ನುವ ಹಿರಿಯರು ಹೇಳಿದ ಮಾತನ್ನು ಈ ಹೊತ್ತಿನಲ್ಲಿ ನೆನಪಿಸಿಕೊಂಡು ಇದೀಗ ಕುಮಾರಿ ಸ್ಫೂರ್ತಿ ಅಶೋಕ್ ರಾಠೋಡ್ರವರಿಗೆ, ಕುಮಾರಿ ರಶ್ಮಿತಾ ಎನ್ ರವರಿಗೆ ತಮ್ಮೆಲ್ಲರ ಗಟ್ಟಿಯಾದ ಕರತಾಡತನದ ಮೂಲಕ ಪ್ರೀತಿಯ ವಂದನೆ, ವಂದನೆ, ಅಭಿನಂದನೆ, ಅಭಿವಂದನೆ. ಧನ್ಯವಾದಗಳು ಸರ್. ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವು ಬರುವರಿದ್ದೇವೆ. ಈ ಬಾರಿ ಕನ್ನಡ ರಾಜ್ಯೋತ್ಸವದ ಸಲುವಾಗಿ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತ ಸಾಧನಾ ಸಂಪನ್ನರನ್ನ ಸಮಿತಿ ಗುರುತಿಸಿ ಇದೀಗ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿದ್ದೇವೆ. ಆ ಪ್ರಶಸ್ತಿ ಪುರಸ್ಕೃತರು ನಮ್ಮ ಜೊತೆಗಿದ್ದಾರೆ. ಇದೀಗ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ ಇದೀಗ ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ನಡೆಯಲಿಕ್ಕಿದೆ. ಮೊದಲಿಗೆ ಪ್ರಥಮ ಸುತ್ತಿನಲ್ಲಿ ಶ್ರೀರಂಗಪಾಣ ಬಿನ್ ಶೀನಪಾಣ ಆಲ್ಡಿ ಅಲ್ಬಾಡಿ ಗ್ರಾಮ ಹೆಬ್ರಿ ತಾಲೂಕು. ಶ್ರೀರಂಗಪಾಣ ಬಿನ್ ಶೀನಪಾಣ ಆಲ್ಡಿ ಅಲ್ಬಾಡಿ ಗ್ರಾಮ ಹೆಬ್ರಿ ತಾಲೂಕು ಅವರನ್ನು ಅತ್ಯಂತ ಗೌರವಾದಗಳಿಂದ ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಎರಡನೆಯವರಾಗಿ ಮೋಟು ಪಾಣರ ಬಿನ್ ಚೋಂಕು ಪಾಣರ ಕಾಂತಾವರ ಕಾರ್ಕಳ. ಮೂರನೆಯವರಾಗಿ ಮಂಜುನಾಥ ಸೇರಿಗಾರ್ ಬಿನ್ ಮಾಲಿಂಗ ಸೇರಿಗಾರ್ ಮುದ್ರಾಡಿ ಗ್ರಾಮ ಹೆಬ್ರಿ ತಾಲೂಕು. ನಾಲ್ಕನೆಯವರಾಗಿ ಪಾರಂಪಳ್ಳಿ ನರಸಿಂಹ ಆಯ್ತಾಳ್ ಸಾಲಿಗ್ರಾಮ ಬ್ರಹ್ಮಾವರ ತಾಲೂಕು. ಐದನೆಯವರಾಗಿ ಶ್ರೀ ನಾರಾಯಣ ಮೂರ್ತಿ ಸರಳಬಿಟ್ಟು ಮಣಿಪಾಲ ಉಡುಪಿ. ಆರನೆಯವರಾಗಿ ಶ್ರೀ ದಿನಕರ್ ಭಂಡಾರಿ ಕಣಜಾರು ಬಿನ್ ವೆಂಕಪ್ಪ ಭಂಡಾರಿ ಮೂಡುಬೆಳ್ಳೆ ಕಾಪು ತಾಲೂಕು. ಈ 6 ಜನರಿಗೆ ಇದೀಗ ಗಣ್ಯಾತಿ ಗಣ್ಯರ ಸಮಕ್ಷಮದಲ್ಲಿ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ ಇದೀಗ ಈ ಶುಭ ಅವಸರದಲ್ಲಿ. ಶ್ರೀರಂಗಪಾಣ ಇವರು ಸುಮಾರು 35 ವರ್ಷಗಳಿಂದ ಜಿಲ್ಲೆಯ ವಿವಿಧೆಡೆಯಲ್ಲಿ ಭೂತಕೋಲ ನರ್ತನವನ್ನು ಮಾಡುತ್ತಾ ದೈವ ನರ್ತಕರಾಗಿರುತ್ತಾರೆ. ಹಿರಿಯರು ಸಾಂಪ್ರದಾಯಿಕವಾಗಿ ಬೆಳೆಸಿಕೊಂಡು ಬಂದಂತಹ ಜಾನಪದ ದೈವಾರಾಧನೆ ಕಲೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ. ವೃತ್ತಿಯಲ್ಲಿ ಟೈಲರಿಂಗ್ ಹಾಗೂ ಆಟೋ ಚಾಲಕನಾಗಿದ್ದರೂ ಕೂಡ ದೈವ ನರ್ತನ ಸೇವೆಯನ್ನು ನಿಷ್ಠೆಯಿಂದ ಮುಂದುವರಿಸಿಕೊಂಡು ಬಂದಿದ್ದು ಜಾನಪದ ದೈವಾರಾಧನೆ ಕಲೆಯನ್ನು ಮುಂದುವರಿಸಿಕೊಂಡು ಕಲಾ ಸೇವೆಯನ್ನು ಮಾಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಇದೀಗ ಗೌರವಿಸಿಕೊಳ್ತಾ ಇದ್ದೇವೆ. ಮೋಟು ಪಾಣರ ಬಿನ್ ಚೌಕು ಪಾಣರ ಕಾಂತಾವರ ಕರಿಗಲ್ಲ ನಾಡು ಕಾರ್ಕಳ. ತುಳುನಾಡಿನ ದೈವಾರಾಧನೆ ಕ್ಷೇತ್ರದಲ್ಲಿ ವಿವಿಧ ದೈವಗಳ ನರ್ತನ ಸೇವೆಯನ್ನ ಮಾಡುತ್ತಾ ತುಳುನಾಡಿನಾದ್ಯಂತ ಪ್ರಸಿದ್ಧಿಯನ್ನ ಪಡೆದಿರುತ್ತಾರೆ. ದೈವ ನರ್ತನ ಕಲೆಯನ್ನ ಕರಗತ ಮಾಡಿಕೊಂಡು ಕುಲಕಸುವಾಗಿ ಅದನ್ನೇ ಜೀವನದಲ್ಲಿ ಅಳವಡಿಸಿಕೊಂಡಿರುವಂತವರು ಮೋಟು ಪಾಣರ ಬಿನ್ ಚೌಕು ಪಾಣರ ಕಾಂತಾವರ ಕಾರ್ಕಳ. ಮಂಜುನಾಥ್ ಸೇರಿಗಾರ್ ಶಿವತರು ಸುಮಾರು 20 ವರ್ಷಗಳಿಂದ ಅವಿಭಜಿತ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಯಲ್ಲಿ ದೈವ ದರ್ಶನ ಸೇವೆ ಮಾಡುವುದರ ಮುಖಾಂತರ ಈ ಜಾನಪದ ಕಲೆಯ ಸಂಸ್ಕೃತಿಯನ್ನು ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ.
ಧಾರ್ಮಿಕ ಕ್ಷೇತ್ರದಲ್ಲಿ ಅಪಾರವಾದ ಒಲವನ್ನು ಹೊಂದಿದಂತ ಶ್ರೀ ಮಂಜುನಾಥ್ ಸೇರಿಗಾರ್ ಅವರಿಗೆ ಈ ಸಂದರ್ಭದಲ್ಲಿ ಸನ್ಮಾನಿಸಿಕೊಳ್ತಾ ಇದ್ದೇವೆ. ಪಾರಂಪಳಿ ನರಸಿಂಹ ಐತಾಳ್ರವರ ಕಿರುಪರಿಚಯ. ಶ್ರೀಯುತರು 1965ರಲ್ಲಿ ನಾಟಕ ಕ್ಷೇತ್ರವನ್ನು ಪ್ರವೇಶಿಸಿದ್ದು ಸುಮಾರು 35 ವರ್ಷಗಳಿಂದ ರಂಗಭೂಮಿ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ನಾಟಕಗಳಲ್ಲಿ ನಾಯಕ, ಖಳನಾಯಕ, ವಿದೂಷಕರ, ತ್ರಿವೇಷಗಳ ಮುಖಾಂತರ ತರಬೇತಿಗಳನ್ನು 259 ನಾಟಕಗಳಲ್ಲಿ ಪ್ರೇಕ್ಷಕರನ್ನು ರಂಜಿಸಿರುತ್ತಾರೆ. ಉಚಿತವಾಗಿ ನಾಟಕ ತರಬೇತಿಗಳನ್ನು ನೀಡುತ್ತಾ ಬರುತ್ತಿದ್ದು ಇವರಿಂದ ತರಬೇತಿ ಪಡೆದ ಅನೇಕ ವಿದ್ಯಾರ್ಥಿಗಳು ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಕೀರ್ತಿಯನ್ನು ತಂದಿರುತ್ತಾರೆ. ಶ್ರೀ ನಾರಾಯಣಮೂರ್ತಿ ಅಧೀಕ್ಷಕ ಅಭಿಯಂತರರು, ಕರ್ನಾಟಕ ವಿದ್ಯುತ್ ನಿಗಮ ನಿಯಮಿತ. ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂತಹ ಶ್ರೀಯುತರು ತಮ್ಮ ಸೇವಾ ಅವಧಿಯಲ್ಲಿ ಸಿವಿಲ್ ಇಂಜಿನಿಯರ್ನಲ್ಲಿ ಎಲ್ಲಾ ರೀತಿಯ ಕಾಮಗಾರಿಗಳ ನಿರ್ಮಾಣ ಹಾಗೂ ನಿರ್ವಹಣೆಯಲ್ಲಿ ನಿಪುಣರಾಗಿರುತ್ತಾರೆ. ನಿವೃತ್ತಿಯ ನಂತರ ಉಡುಪಿಯ ಉದಯೋನ್ಮುಖ ಇಂಜಿನಿಯರ್ ಬಿಲ್ಡರ್ ಕಾಂಟ್ರಾಕ್ಟ್ಗೆ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಮಾರ್ಗದರ್ಶನವನ್ನು ನೀಡುತ್ತಿದ್ದಾರೆ. ಸಮಾಜ ಸೇವಕರಾಗಿರುವ ಶ್ರೀಯುತರು 2001ರಿಂದ ಮಣಿಪಾಲ ಸರಳಬೆಟ್ಟಿನಲ್ಲಿರುವ ಸೇವಾ ಗಂಗೋತ್ರಿ ಟ್ರಸ್ಟ್ ಅಧ್ಯಕ್ಷರಾಗಿ ಹವ್ಯಾಸಿ ಬರಹಗಾರರಾದ ಇವರು ಹಲವಾರು ಲೇಖನಗಳನ್ನು ಉದಯವಾಣಿ ಹೊಸದಿಗಂತ ಪತ್ರಿಕೆಯಲ್ಲಿ ಪ್ರಕಟವಾಗಿದೆ. ಅದೇ ರೀತಿಯಲ್ಲಿ ದಿನಕರ ಭಂಡಾರಿ ಕಣಜಾರು ಶ್ರೀಯುತರು 8ನೇ ತರಗತಿಯವರಿಗೆ ವಿದ್ಯಾಭ್ಯಾಸ ಮಾಡಿದ್ದು ಸುಮಾರು 21 ವರ್ಷಗಳಿಂದ ನಾಟಕ ರಂಗದಲ್ಲಿ ಇದ್ದು ಇವರು ಕಥೆ ಸಂಭಾಷಣೆ ಬರೆದ 18 ತುಳು ನಾಟಕಗಳು, 7 ಕಿರು ನಾಟಕಗಳು, ಸುಮಾರು 3500ಕ್ಕೂ ಹೆಚ್ಚು ಪ್ರದರ್ಶನ ಕಂಡಿವೆ. 750ಕ್ಕೂ ಹೆಚ್ಚು ನಾಟಕಗಳಲ್ಲಿ ಅಭಿನಯಿಸಿರುತ್ತಾರೆ. ತುಳುನಾಡು ರಂಗದಲ್ಲಿ ಅನೇಕ ಪ್ರಶಸ್ತಿ ಪಡೆದಿರುತ್ತಾರೆ. ನಾಟಕಗಳನ್ನ ವಿದೇಶಗಳಲ್ಲೂ ಸಹ ಪ್ರದರ್ಶನವನ್ನು ಕಂಡಿವೆ. ಇಂದು 2020ರ ಕನ್ನಡ ರಾಜ್ಯೋತ್ಸವ ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಈ 6 ಜನ ಸಾಧನ ಸಂಪನ್ನರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ವಂದನೆ, ಅಭಿನಂದನೆ, ಅಭಿವಂದನೆಗಳು. ಮುಂದೆಯೂ ಸಹ ರಾಜ್ಯ ರಾಷ್ಟ್ರ ಪ್ರಶಸ್ತಿ ಬರುವಂತ ಶ್ರೇಯಸ್ಸು ನಿಮ್ಮದಾಗಲಿ ಎಂಬುದಾಗಿ ಶುಭ ಹಾರೈಕೆಯೊಂದಿಗೆ ಸರ್, ಪ್ರಶಸ್ತಿಯನ್ನು ಪಡೆದವರು ಆ ಭಾಗದಲ್ಲಿ ಭಾವಚಿತ್ರಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದೇವೆ. ನಮ್ಮ ಈ ವೇದಿಕೆಯ ಹಾಗೆ ಇರಲಿ, ಅಲ್ಲಿ ಫೋಟೋ ಸೆಷನ್ ಒಂದು ವ್ಯವಸ್ಥೆಯನ್ನ ಮಾಡಿದ್ದೇವೆ. ದಯವಿಟ್ಟು ಆ ಭಾಗದಲ್ಲಿ ಅದರ ವ್ಯವಸ್ಥೆಯನ್ನು ಮಾಡಿಕೊಳ್ಳಲು ವಿನಂತಿಯನ್ನು ಮಾಡಿಕೊಳ್ಳುತ್ತಾ ಶ್ರೀ ನವೀನ್ ಸುವರ್ಣ ಕಟ್ರೆ ಜಯಕಿರಣ ಪತ್ರಿಕೆಯ ವಿವಿಧ ಅಂಕಣಗಳಲ್ಲಿ ಕತೆ, ಕವನ, ಲೇಖನ, ವಿಮರ್ಶೆಗಳನ್ನು 16 ವರ್ಷಗಳಿಂದ ಬರೆಯುತ್ತಾ ಕರಾವಳಿ ಮಾರುತ ಪತ್ರಿಕೆಯಲ್ಲಿ ಹಲವಾರು ಲೇಖನಗಳನ್ನು ಬರೆದಿರುತ್ತಾರೆ. ಸಂಜೆವಾಣಿ, ಯುಗಪುರುಷ ಮುಂತಾದ ಪತ್ರಿಕೆಗಳಲ್ಲಿ ಕೂಡ ಹಲವಾರು ಲೇಖನಗಳು ಪ್ರಕಟಗೊಂಡಿರುತ್ತದೆ. ಪ್ರಕಟಿತ ಕೃತಿಗಳು ಭಗವಾನ್ ಶ್ರೀ ಬಬ್ಬುಸ್ವಾಮಿಯ ಕಾರಣಿಕದ ಪವಿತ್ರ ಕ್ಷೇತ್ರಗಳ ಕುರುಹುಗಳು, ಕಾರಣಿಕದ ದೈವಗಳು, ಶ್ರೀ ಬಬ್ಬುಸ್ವಾಮಿ ಮತ್ತು ಶ್ರೀ ತನ್ನಿ ಮಾನಿಕ, ಕಾರಣಿಕದ ಸತ್ಯಲು, ಪಂಚವರ್ಣದ ಮಣ್ಣಿನ ಕಾರಣಿಕದ ದೈವಗಳು, ದೈವರಾಜ, ಶ್ರೀ ಬಬ್ಬುಸ್ವಾಮಿ, ಪತಿಮಾನಿ, ಕಟಮಾನಿ ಇಂತಹ ಅನೇಕ ಲೇಖನಗಳನ್ನು ಬರೆಯುವುದರ ಮೂಲಕ ಶ್ರೀ ನವೀನ್ ಸುವರ್ಣವರಿಗೆ ಇದೀಗ ಜಿಲ್ಲಾ ಮಟ್ಟದ ರಾಜ್ಯೋತ್ಸವ ಪ್ರಶಸ್ತಿ. ಶ್ರೀ ಸುದರ್ಶನ ಉರಾಳ, ವೆಂಕಟರಮಣ ಉರಾಳ, ದತ್ತುಕೋಟ ಗ್ರಾಮ ಬ್ರಹ್ಮಾವರ ಶ್ರೀಯುತರು ಯಕ್ಷಗಾನ ರಂಗಭೂಮಿಯಲ್ಲಿ ಹಲವಾರು ಪೌರಾಣಿಕ ಪ್ರಸಂಗಗಳಲ್ಲಿ ವೇಷಧಾರಿಯಾಗಿ ಅಭಿನಯಿಸಿದ್ದು ಯಕ್ಷಗಾನದ ಮದ್ದಲೆ ವಾದಕರಾಗಿ, ಮೇಕಪ್ ಕಲಾವಿದರಾಗಿ, ಅಲ್ಲದೆ ಸ್ವಯಂ ಯಕ್ಷಗಾನ ಮೇಳವನ್ನು ಕಟ್ಟಿಕೊಂಡು ಮಾಧ್ಯಮಗಳಲ್ಲೂ ಅಲ್ಲದೆ ಡೆಲ್ಲಿ, ಕೋಲ್ಕತ್ತಾ, ಮದ್ರಾಸ್, ಪಾಂಡಿಚೇರಿ, ತಿರುವನಂತಪುರ, ಮುಂಬೈ, ಹೈದರಾಬಾದ್, ಹರಿಯಾಣ, ಹಿಮಾಚಲ ಪ್ರದೇಶ ಮುಂತಾದ ಪ್ರದೇಶಗಳಲ್ಲಿ ಪ್ರದರ್ಶನವನ್ನು ನೀಡಿರುತ್ತಾರೆ. ಪತ್ರಕರ್ತರಾಗಿ ವಿವಿಧ ಪತ್ರಿಕೆಗಳಲ್ಲಿ ಲೇಖನವನ್ನು ಕೂಡ ಪ್ರಕಟಿಸಿರುತ್ತಾರೆ. ಶ್ರೀಮತಿ ಶಶಿಕಲಾ ಪ್ರಭು ಚೇರ್ಕಾರಿ ಯಕ್ಷಗಾನ ಕ್ಷೇತ್ರದಲ್ಲಿ 28 ವರ್ಷಗಳಿಂದ ಹವ್ಯಾಸಿ ಕಲಾವಿದೆಯಾಗಿ ಹಿಮ್ಮೇಳ, ಮೊಮ್ಮೇಳಗಳ ಎರಡರಲ್ಲೂ ಕೂಡ ಕಾರ್ಯನಿರ್ವಹಿಸಿರುತ್ತಾರೆ. ಯಕ್ಷಗಾನ ಗುರುವಾಗಿ 200ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಯಕ್ಷಗಾನ ತರಬೇತಿ, 2000ಕ್ಕೂ ಹೆಚ್ಚು ಯಕ್ಷ ಪ್ರದರ್ಶನಗಳಲ್ಲಿ ವೇಷಧಾರಿಯಾಗಿ 300ಕ್ಕೂ ಮಿಕ್ಕಿದ ಪ್ರದರ್ಶನಗಳಲ್ಲಿ ಭಾಗವತಿಕೆಯನ್ನು ನಡೆಸಿರುತ್ತಾರೆ. ರಾಜ್ಯ, ಹೊರ ರಾಜ್ಯಗಳಲ್ಲಿ ಪ್ರದರ್ಶನ ನೀಡಿರುವುದು ಇವರ ಕಲಾ ಸೇವೆಗೆ ಮುಂಬೈ, ಬೆಂಗಳೂರು ಹಾಗೂ ಉಡುಪಿಯ ಹಲವಾರು ಸಂಘ ಸಂಸ್ಥೆಗಳಿಂದ ಸನ್ಮಾನಿಸಲ್ಪಟ್ಟಿರುವ ಶ್ರೀ ನಾಗೇಶ ಗಾಡಿಗ, ಕುಂದಾಪುರ ಶ್ರೀಯುತರು 48 ವರ್ಷಗಳಿಂದ ಯಕ್ಷಗಾನ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸುತ್ತಾ ಬಂದಿದ್ದು ಮಾಣುಕಟ್ಟೆ, ಸಾಲಿಗ್ರಾಮ, ಸೌಕೂರು ಮೇಳಗಳಲ್ಲಿ ತಮ್ಮ ಕಲಾ ಸೇವೆಯನ್ನ ಮಾಡುತ್ತಾ ಬಂದಿರುತ್ತಾರೆ. ಯಕ್ಷಗಾನ ಕುಣಿಕೆಯಲ್ಲಿ ಹಲವಾರು ಪ್ರಶಸ್ತಿಗಳನ್ನ ತನ್ನ ಮುಡಿಗೇರಿಸಿಕೊಂಡಿರುವವರು ನಾಗೇಶ್ ಗಾಡಿಗ, ಕುಂದಾಪುರ ಗ್ರಾಮ. ಶ್ರೀ ಉದಯಶಂಕರ್ ಪಡಿಯಾರ್ ಶ್ರೀಯುತರು 23 ವರ್ಷಗಳಿಂದ ಪತ್ರಿಕೋದ್ಯಮದಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಖಾಸಗಿ ಹಾಗೂ ಸ್ಥಳೀಯ ವಾಹಿನಿಗಳಲ್ಲಿ ತಮ್ಮ ಕರ್ತವ್ಯ ನಿರ್ವಹಿಸಿಕೊಂಡು ಬರುತ್ತಿದ್ದಾರೆ. ಇವರ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಯಲ್ಲಿ ಅಪಾರ ಆಸಕ್ತಿ ಇದ್ದು 1981ರಲ್ಲಿ ಫೋಟೋ ಸ್ಟುಡಿಯೋವನ್ನು ಸ್ಥಾಪಿಸಿ ವೃತ್ತಿ ಜೀವನವನ್ನು ಆರಂಭಿಸಿರುತ್ತಾರೆ. ಕಪ್ಪು ಬೆಳಕು ಛಾಯಾಗ್ರಹಣ ವೃತ್ತಿಯನ್ನು ಆರಂಭಿಸಿ ಜನಮೆಚ್ಚುಗೆಯನ್ನು ಪಡೆದಿರುತ್ತಾರೆ. 1997ರಲ್ಲಿ ದೂರದರ್ಶನದ ಜಿಲ್ಲಾ ವರದಿಗಾರರಾಗಿ ಕಾರ್ಯ ಆರಂಭಿಸಿ ಪತ್ರಿಕೋದ್ಯಮದಲ್ಲಿ ಕೂಡ ಸೇವೆಯನ್ನು ಸಲ್ಲಿಸಿರುತ್ತಾರೆ. ವಿಜಯವಾಣಿ ಜಿಲ್ಲಾ ವರದಿಗಾರರಾಗಿದ್ದು ಮುಂಗಾರು ಕರಾವಳಿಯಲ್ಲೇ ವಿಜಯ ಕರ್ನಾಟಕ, ವಿಷಕಿರಣ, ಕನ್ನಡಪ್ರಭ, ಹೊಸದಿಗಂತ, ವಿಜಯವಾಣಿ, ಕುಂದಪ್ರಭಾ ಹೀಗೆ ಪತ್ರಿಕಾ ರಂಗದಲ್ಲಿ 24 ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ಸಲ್ಲಿಸಿರುವಂತಹ ಶ್ರೀಪತಿ ಹಿಂದೆ ಹಕ್ಲಾಡಿ ಕುಂದಾಪುರ ಈ 6 ಜನರಿಗೆ ಅವರ ವಿವಿಧ ಕ್ಷೇತ್ರದಲ್ಲಿ ಮಾಡಿದ ಸೇವೆಯನ್ನು ಗುರುತಿಸಿಕೊಂಡು ಜಿಲ್ಲಾಡಳಿತದ ವತಿಯಿಂದ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಿದ್ದೇವೆ. ಈ 6 ಜನ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ವಂದನೆ, ಅಭಿನಂದನೆ, ಅಭಿವಂದನೆ.
ಅಲ್ಲಿ ಫೋಟೋ ಸೆಷನ್ ಇದೆ. ಸೇವೆಯನ್ನು ಮಾಡಿಕೊಂಡು ಬಂದಿರುವಂತಹ ಹರಿಪ್ರಸಾದ್ ರೈ ಬೆಳ್ಳಿಪಾಡಿ, ಬಿನ್ ಕೃಷ್ಣ ರೈ ಬೆಳ್ಳಿಪಾಡಿ, ಮಣಿಪಾಲ, ಇವರೆಲ್ಲರನ್ನು ಅತ್ಯಂತ ಗೌರವಾದರಗಳಿಂದ ದಯವಿಟ್ಟು ಎಲ್ಲ ಪ್ರೇಕ್ಷಕರ ಗಮನಕ್ಕೆ, ದಯವಿಟ್ಟು ಯಾರು ಕೂಡ ಮೊಬೈಲ್ ನಲ್ಲಿ ಎದುರುಗಡೆ ಬರಬಾರ್ದು. ಅಲ್ಲಿ ಟಿವಿ ಮಾಧ್ಯಮದವರು ತಮ್ಮ ಛಾಯಾಚಿತ್ರವನ್ನು ಮಾಡ್ತಾ ಇದ್ದೇವೆ. ದಯವಿಟ್ಟು ತಾವು ಮೊಬೈಲ್ನವರು ಎದುರುಗಡೆ ಬಂದು ಯಾರಿಗೂ ತೊಂದರೆ ಕೊಡಬಾರದು ವಿನಂತಿಸಿಕೊಳ್ತಾ ಇದ್ದೇನೆ. ಇದೀಗ ಸನ್ಮಾನಿತರಲ್ಲಿ ಓರ್ವರಾಗಿರುವಂತಹ ಡಾಕ್ಟರ್ ಕೆ ಗೋಪಾಲ್ ಕೃಷ್ಣ ಭಟ್ ಚಿಟ್ಪಾಡಿ ಶ್ರೀಯುತರು ಜೀವಶಾಸ್ತ್ರದಲ್ಲಿ ಸ್ನಾತಕೋತ್ತರ ಪದವಿಯನ್ನು ಪಡೆದಿದ್ದು, ಸಸ್ಯಶಾಸ್ತ್ರದಲ್ಲಿ ಉನ್ನತ ಸಂಶೋಧನೆಗಾಗಿ ಡಾಕ್ಟರೇಟ್ ಪದವಿಯನ್ನು ಪಡೆದಿದ್ದು, ಉಡುಪಿಯ ಪೂರ್ಣಪ್ರಜ್ಞಾ ಕಾಲೇಜಿನಲ್ಲಿ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರಾಗಿ ಹಾಗೂ ವಿಭಾಗದ ಮುಖ್ಯಸ್ಥರಾಗಿ 38 ವರ್ಷಗಳ ಸುದೀರ್ಘ ಸೇವೆಯನ್ನು ಸಲ್ಲಿಸಿ ನಿವೃತ್ತಿಯನ್ನು ಹೊಂದಿರುತ್ತಾರೆ. ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಗಳ ಸಮಗ್ರ ಭೂಪ್ರದೇಶದ ಸಸ್ಯ ಸಂಕುಲಗಳ ಸಂಶೋಧನೆಗಳ ನಿಘಂಟು ಕೃತಿ ರಚನೆಯನ್ನು ಮಾಡಿರುತ್ತಾರೆ. ಸಂಶೋಧಕರಾಗಿ ಬಹುಮೂಲ್ಯ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅಲ್ಲದೆ ಅನೇಕ ಪ್ರಶಸ್ತಿಗಳು ಕೂಡ ತನ್ನದಾಗಿಸಿಕೊಂಡಂತ ಡಾಕ್ಟರ್ ಕೆ ಗೋಪಾಲ್ ಕೃಷ್ಣ ಭಟ್. ಡಾಕ್ಟರ್ ಸುಧಾಕರ್ ಶೆಟ್ಟಿ ಬಿನ್ ಗೋಪ ಶೆಟ್ಟಿ ಕಾರ್ಕಳ ಅಧಿಕಾರು. ಶ್ರೀಯುತರು ಕಾರ್ಕಳ ತಾಲೂಕಿನ ಅಧಿಕಾರು ಎಂಬ ಗ್ರಾಮೀಣ ಪ್ರದೇಶವಾಗಿದ್ದು ಬಡತನದ ಹಿನ್ನೆಲೆಯಲ್ಲಿ ತುಂಬಾ ಕಷ್ಟಗಳನ್ನು ಎದುರಿಸಿ ಸುರತ್ಕಲ್ಲಿನ NITK ಸಂಸ್ಥೆಯಿಂದ ಗಣಿತಶಾಸ್ತ್ರದಲ್ಲಿ PhD ಪದವಿಯನ್ನು ಪಡೆದು ಕಾರ್ಕಳದ ಕುಕ್ಕುಂದೂರಿನ ಗಣಿತ ನಗರದಲ್ಲಿ ಅಧಿಕಾರು ಪದ್ಮಗೋಪಾಲ್ ಎಜುಕೇಷನ್ ಟ್ರಸ್ಟ್ನ ಮುಖ್ಯಸ್ಥರಾಗಿ ಜ್ಞಾನಸುಧ ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ರಾಜ್ಯದ ಎಲ್ಲ ಭಾಗಗಳ ವಿದ್ಯಾರ್ಥಿಗಳಿಗೆ ಜ್ಞಾನಾರ್ಜನೆಯನ್ನು ಮಾಡುತ್ತಿದ್ದು, ಇವರು ಪ್ರತಿಭಾನ್ವಿತ ಮಕ್ಕಳನ್ನಾಗಿ ರೂಪಿಸಿರುತ್ತಾರೆ. ಇವರ ಶೈಕ್ಷಣಿಕ ಶಿಕ್ಷಣ ಸಂಸ್ಥೆಯಿಂದ ವಿದ್ಯಾಭ್ಯಾಸ ಪಡೆದ ಅನೇಕ ವಿದ್ಯಾರ್ಥಿಗಳು ಅಂತಾರಾಷ್ಟ್ರೀಯ ವೈದ್ಯಕೀಯ IIT NIT ಸಂಸ್ಥೆಗಳಲ್ಲಿ ಪ್ರವೇಶ ಪಡೆದು ಉನ್ನತ ಶಿಕ್ಷಣ ಪಡೆದಿರುತ್ತಾರೆ. ಶ್ರೀಯುತರು ಕಳೆದ 9 ವರ್ಷಗಳಿಂದ ಶೈಕ್ಷಣಿಕ ಕ್ಷೇತ್ರದಲ್ಲಿ ಅಭೂತಪೂರ್ವ ಕೊಡುಗೆಯನ್ನು ನೀಡಿದ್ದಾರೆ. ಡಾಕ್ಟರ್ ಸುಧೀರ್ ರಾಜ್ ಕೆ ಗುಂಡಿಬೈಲು ಅರ್ಥಶಾಸ್ತ್ರದಲ್ಲಿ PhD ಪದವಿಯನ್ನು, ಪತ್ರಿಕೋದ್ಯಮ ಹಾಗೂ ಮ್ಯಾನೇಜ್ಮೆಂಟ್ನಲ್ಲಿ ಡಿಪ್ಲೊಮಾವನ್ನು ಹೊಂದಿರುತ್ತಾರೆ. ಸುಮಾರು 34 ವರ್ಷಗಳ ಪದವಿ ಮತ್ತು ಸ್ನಾತಕೋತ್ತರ ಬೋಧನಾ ಅನುಭವ. ಮಂಗಳೂರು ಆಕಾಶವಾಣಿಯಲ್ಲಿ B ಗ್ರೇಡ್ ಕಲಾವಿದರು. ತುಳು ಕನ್ನಡ ಚಲನಚಿತ್ರ ಹಾಗೂ ಕಿರುಚಿತ್ರಗಳಲ್ಲಿ ನಟನೆ. ಅನೇಕ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ತರಬೇತಿದಾರರಾಗಿ ಹಾಗೂ ಅತಿಥಿ ಉಪನ್ಯಾಸಕರಾಗಿ ಕೆಲಸವನ್ನು ನಿರ್ವಹಿಸಿದ್ದಾರೆ. ಶೈಕ್ಷಣಿಕ ಕ್ಷೇತ್ರದಲ್ಲಿ ಅನೇಕ ಕೊಡುಗೆಗಳನ್ನು ನೀಡಿದ್ದು ಪ್ರಶಸ್ತಿಗಳನ್ನು ತನ್ನದಾಗಿಸಿಕೊಂಡಂತ ಡಾಕ್ಟರ್ ಸುಧೀರ್ ರಾಜ್ ಕೆ. ಶ್ರೀಮತಿ ಪೂರ್ಣಿಮಾ ಜನಾರ್ದನ್ ಮಹಿಳೆಯರ ಸಮಸ್ಯೆಗಳ ಗಟ್ಟಿ ಧ್ವನಿಯಾಗಬಲ್ಲಂತವರು. ಸುಮಾರು 20 ವರ್ಷಗಳಿಂದ ಸಾಮಾಜಿಕ ಕ್ಷೇತ್ರ ಹಾಗೂ ಸಾಹಿತ್ಯ ಕ್ಷೇತ್ರದಲ್ಲಿ ತನ್ನನ್ನು ತಾನೇ ತೊಡಗಿಸಿಕೊಂಡು ಬಂದಿದ್ದು, ಸಾಮಾಜಿಕ ಕ್ಷೇತ್ರದಲ್ಲಿ ಹಲವಾರು ಸಾಮಾಜಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬರುತ್ತಿದ್ದು, ದೆಹಲಿಯಲ್ಲಿ ನಡೆದಂತ 31ನೇ ರಾಷ್ಟ್ರೀಯ ಕನ್ನಡ ಸಮ್ಮೇಳನದಲ್ಲಿ ದೆಹಲಿ ಕನ್ನಡಿಗ ರಾಷ್ಟ್ರಮಟ್ಟದ ಕವಿಗೋಷ್ಠಿ ಉದ್ಘಾಟನೆ, ಕವನ ವಾಚನದ ಅವಕಾಶ ಇವರದ್ದಾಗಿರುತ್ತದೆ. ಪ್ರಸ್ತುತ ಉಡುಪಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಯಾಗಿ ಸೇವೆಯನ್ನ ಸಲ್ಲಿಸಿರುತ್ತಾರೆ. ಇನ್ನೋರ್ವ ಸನ್ಮಾನಿತರಾದಂತ ಒಡಂಬಳ್ಳಿ ಜಯರಾಮ್ ಶೆಟ್ಟಿ ಧಾರ್ಮಿಕ ಕ್ಷೇತ್ರದಲ್ಲಿ ಅನೇಕ ಸೇವೆಯನ್ನು ಸಲ್ಲಿಸಿದಂತ ಇವರು 1985ರಿಂದ 90ರವರೆಗೆ ಕುಂದಾಪುರದ ಕುಂದೇಶ್ವರ ದೇವಸ್ಥಾನದ ಧರ್ಮದರ್ಶಿಯಾಗಿ, 1995ರಿಂದ 2020ರವರೆಗೆ ಒಟ್ಟು 13 ವರ್ಷಗಳ ಕಾಲ ಕೊಲ್ಲೂರು ದೇವಸ್ಥಾನದ ಧರ್ಮದರ್ಶಿಯಾಗಿ, ಕುಂದಾಪುರ ತಾಲೂಕಿನ ಅನೇಕ ದೇವಸ್ಥಾನಗಳಲ್ಲಿ ಅಧ್ಯಕ್ಷರಾಗಿ ಸೇವೆಯನ್ನು ಸಲ್ಲಿಸಿದಂತ ತನ್ನ ಕಾರ್ಯಾವಧಿಯಲ್ಲಿ ದೇವಸ್ಥಾನದ ಜೀರ್ಣೋದ್ಧಾರ ಕಾರ್ಯ ನಿರ್ವಹಿಸಿರುತ್ತಾರೆ. ಬೆಳ್ಳಿಪಾಡಿ ಹರಿಪ್ರಸಾದ್ ರೈ ಈ ಜಿಲ್ಲೆಯ ಪ್ರಗತಿಪರ ಕೃಷಿಕರು, ಪ್ರಗತಿಪರ ಕೃಷಿ ಚಿಂತಕರು, ಕೃಷಿಯ ಬಗ್ಗೆ ಅಪಾರವಾದ ಅನುಭವವನ್ನು ಹೊಂದಿರುವವರು. ಕಾಲಕ್ಕೆ ತಕ್ಕಂತೆ ಅನುಗುಣವಾಗಿ ಅನೇಕ ಕೃಷಿಗಳನ್ನು ನಡೆಸುತ್ತಾ ಬಂದಿರುವವರು. ಶ್ರೀಯುತರು ಅನೇಕ ವರ್ಷಗಳಿಂದ ಧಾರ್ಮಿಕ, ಸಾಂಸ್ಕೃತಿಕ, ಶೈಕ್ಷಣಿಕ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಅನೇಕ ಪ್ರಶಸ್ತಿಗಳನ್ನು ತಮ್ಮದಾಗಿಸಿಕೊಂಡಿದ್ದಾರೆ. ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯರಾಗಿದ್ದು ನಿವೃತ್ತ ಬ್ಯಾಂಕ್ ಉದ್ಯೋಗಿಯಾಗಿದ್ದ ಇವರು ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುತ್ತಾರೆ. ಉಡುಪಿಯ ಪರ್ಯಾಯ ಹಾಗೂ ನಾಗಮಂಡಲ ಮಹೋತ್ಸವಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವವರೇ ಹರಿಪ್ರಸಾದ್ ರೈ ಬೆಳ್ಳಿಪಾಡಿ. ಈ 6 ಜನರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ವಂದನೆ, ಅಭಿನಂದನೆ, ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಕಚೇರಿಯ ವೆಬ್ಕಾಸ್ಟ್ ನಲ್ಲಿ ನೇರ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ಹಾಗೆ ಬೇರೆ ಬೇರೆ ಚಾನೆಲ್ಗಳಲ್ಲಿ ಇದನ್ನ ನೇರ ಪ್ರಸಾರ ಮಾಡ್ತಾ ಇದ್ದೇವೆ. ನಮ್ಮ ಪತ್ರಿಕಾ ಮಾಧ್ಯಮದವರು, ದೃಶ್ಯ ಮಾಧ್ಯಮದವರು ಈ ಕಾರ್ಯಕ್ರಮವನ್ನು ಬಹಳಷ್ಟು ಯಶಸ್ವಿಗೊಳಿಸುವಲ್ಲಿ ತಮ್ಮನ್ನ ತೊಡಗಿಸಿಕೊಂಡಿದ್ದಾರೆ. ಅವರೆಲ್ಲರ ಸೇವೆಯನ್ನ ಸ್ಮರಿಸುತ್ತಾ ಇದೀಗ 4ನೇ ಸುತ್ತಿನ ಪ್ರಶಸ್ತಿಗೆ ಪುರಸ್ಕೃತರಾದಂತವರು ಶೇಖರ ಕರ್ತಲ, ಬೆನಕಕೃಪ, ಕರ್ತಲ ಅಂಚೆ, ಕಾರ್ಕಳ ತಾಲೂಕು. ಶ್ರೀ ಬಾಬು ಕೊರಗಾವ್ ಬಿನ್ ಸೋಮ ಕೊರಗಾವ್, ಜಪ್ತಿ, ಕುಂದಾಪುರ. ಕರಕುಶಲ ಕಲೆಯಲ್ಲಿ ಶೇಖರ ಕರ್ತಲ ಇವರನ್ನ ಯೋಗ ಇವರಲ್ಲಿ. ಅದೇ ರೀತಿಯಲ್ಲಿ ಶ್ರೀಪತಿ ಆಚಾರ್ಯ, ಸನ್ನಪುರ ರಾಘವೇಂದ್ರ ಆಚಾರ್ಯ, ಹೀರಾಡಿ ಗ್ರಾಮ, ಬಾರ್ಕೂರು, ಕಲೆ ಮತ್ತು ಕಾಷ್ಟಶಿಲ್ಪ. ಸುರೇಂದ್ರ ಬಿನ್ ಸಾಮ್ರಾಯ ಆಚಾರ್ಯ, ನೂರಾಳ್ಬಿಟ್ಟು, ಕಾರ್ಕಳ, ಕಲೆ ಮತ್ತು ಪೆನ್ಸಿಲ್ ಲೆಡ್ ಕಲೆಯಲ್ಲಿ. ಶ್ರೀ ಆರ್ ರಾಧಾ ಮಾಧವ ಶೆಣೈ ಬಿನ್ ಆರ್ ಮಂಜುನಾಥ ಶೆಣೈ, ರೆಂಜಾಳ, ಕಾರ್ಕಳ, ಕಲೆ ಮತ್ತು ಶಿಲ್ಪಕಲೆ. ಡಾಕ್ಟರ್ ಎಂ ರವಿರಾಜ ಶೆಟ್ಟಿ ಬಿನ್ ಅಚ್ಚನ ಶೆಟ್ಟಿ, ಮಾರ್ಕೆಟಿಂಗ್ ರಸ್ತೆ, ಕಾರ್ಕಳ, ವೈದ್ಯಕೀಯ ಕ್ಷೇತ್ರದಲ್ಲಿ. ಶ್ರೀ ಶೇಖರ್ ಕರ್ತಲ ಯೋಗ ವಿಜ್ಞಾನದಲ್ಲಿ MSc PhD ಪದವಿಯನ್ನು ಪಡೆದಂತಹ ಅವರು, ರಾಜ್ಯಶಾಸ್ತ್ರದಲ್ಲಿ MA ಪದವಿ ಕೂಡ. ಅಂತಾರಾಷ್ಟ್ರೀಯ ಮಟ್ಟದ ತೀರ್ಪುಗಾರ ಹಾಗೂ ತರಬೇತುದಾರರು. ಗಿನ್ನೆಸ್ ದಾಖಲೆ ಸೂರ್ಯ ನಮಸ್ಕಾರ ಕಾರ್ಯಕ್ರಮದಲ್ಲಿ
ಭಾಗವಹಿಸಿದವರು ಮಂಗಳೂರು ಕೇಂದ್ರದಲ್ಲಿ ಅದರ ಪೂರ್ಣ ಜವಾಬ್ದಾರಿಯನ್ನು ವಹಿಸಿ ಸುಮಾರು 4800 ಮಂದಿಯ ಭಾಗವಹಿಸಿಕೆಯನ್ನು ಕೂಡ ಇವರು ವಹಿಸಿಕೊಂಡಿರ್ತಾರೆ. ಅದೇ ರೀತಿಯಲ್ಲಿ ಬಾಬು ಕುರಗ ಬಿನ್ ಸೋಮಕುರಗ ಜತ್ತಿ ಕುಂದಾಪುರ ತಾಲೂಕು 62 ವಯಸ್ಸಿನ ಕೊರಗ ಸಮುದಾಯದ ಇವರು ತಮ್ಮ 9ನೇ ವಯಸ್ಸಿನಿಂದಲೇ ಕೊರಗರ ಕುಲಕಸುಬಾದ ಬುಟ್ಟಿ ನೇಯ್ಗೆ ಕೆಲಸವನ್ನ ಕರಗತ ಮಾಡಿಕೊಂಡು ಕಾಡಿನ ಉತ್ಪನ್ನಗಳಿಂದ ಹೊಸ ವಿನ್ಯಾಸದ ಬುಟ್ಟಿಗಳನ್ನ ಹಾಗೂ ಗೃಹೋಪಯೋಗಿ ಅಲಂಕಾರಿಕ ವಸ್ತುಗಳನ್ನು ತಯಾರಿಸುತ್ತಿದ್ದಾರೆ. ಇವರು ನಮ್ಮ ಭೂಮಿ ಸಂಸ್ಥೆಯಲ್ಲಿ 9 ವರ್ಷಗಳ ಕಾಲ ಅನೇಕ ವಿದ್ಯಾರ್ಥಿಗಳಿಗೆ ಕೊರಗರ ಸಾಂಪ್ರದಾಯಿಕ ಬುಟ್ಟಿಗಳು ಹಾಗೂ ಕರಕುಶಲ ವಸ್ತುಗಳ ತಯಾರಿಸುವ ತರಬೇತಿಯನ್ನು ನೀಡಿರುತ್ತಾರೆ. ಶ್ರೀಪತಿ ಆಚಾರ್ಯ ಸುಮಾರು 15 ವರ್ಷಗಳಿಂದ ಕಾಷ್ಟಶಿಲ್ಪಿಯಾಗಿ ತೊಡಗಿಸಿಕೊಂಡಿದ್ದು ಹಲವಾರು ಪ್ರತಿಷ್ಠಿತ ದೇವಸ್ಥಾನಗಳಲ್ಲಿ ಕಾಷ್ಟಶಿಲ್ಪ ಕಲೆಯನ್ನು ರಚಿಸಿರುತ್ತಾರೆ. ಇವರ ಸಾಧನೆ ಹಾಗೂ ಕೆಲಸಕ್ಕೆ ಹಲವಾರು ಸಂಘ ಸಂಸ್ಥೆಗಳು, ದೇವಸ್ಥಾನಗಳ ಆಡಳಿತ ಮಂಡಳಿಯವರು ಕೂಡ ಅಭಿನಂದಿಸಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ನೀಡಿ ಗೌರವಿಸಿಕೊಳ್ತಾ ಇದ್ದೇವೆ. ಶ್ರೀ ಸುರೇಂದ್ರ ಬಿನ್ ಸಾಮ್ರಾಯಾಚಾರ್ಯ ನೂರಾಳ್ಬಿಟ್ಟು ಕಾರ್ಕಳ ಶ್ರೀಯುತರು ಪೆನ್ಸಿಲ್ ಅನ್ನು ಬಳಸಿಕೊಂಡು ಪೆನ್ಸಿಲ್ ಲೆಡ್ ಕಲಾಕೃತಿ ಮಾಡುತ್ತಿದ್ದು 58 ಕುಂಡಿಗಳ ಚೈನ್ ಲಿಂಕ್, ಬಾಹುಬಲಿ, ಯೇಸುಕ್ರಿಸ್ತ, ಭರತನಾಟ್ಯ ಭಂಗಿ ಹೀಗೆ ಅನೇಕ ಮೂರ್ತಿಗಳ ಕೆತ್ತನೆಗಳನ್ನು ಮಾಡಿರುತ್ತಾರೆ. ಪೆನ್ಸಿಲ್ ಲೆಡ್ ಕಲಾಕೃತಿಗೆ 2019ರಲ್ಲಿ ಗಿನ್ನಿಸ್ ವಿಶ್ವ ದಾಖಲೆಯನ್ನು ಪಡೆದುಕೊಂಡಂತ ಕೀರ್ತಿ ಶ್ರೀಯುತರ ಪಾಲಿದೆ. ಹಲೋ ಆರ್ ರಾಧಾ ಮಾಧವ ಶೆಣೆ ಶ್ರೀಯುತರು ಕೂಡ ಶಿಲ್ಪಕಲಾ ಕ್ಷೇತ್ರದ ದಿಗ್ಗಜರಾದಂತಹ ರೇಂಜಾಳ ಗೋಪಾಲ್ ಶೆಣೆ ಇವರ ಶಿಲ್ಪಕಲಾ ವೃತ್ತಿಯನ್ನು ನಿಷ್ಠೆಯಿಂದ ಮುಂದುವರಿಸಿಕೊಂಡು ಬಂದಿರುತ್ತಾರೆ. ತನ್ನ ವಿದ್ಯಾಭ್ಯಾಸವನ್ನು ಅರ್ಧದಲ್ಲಿ ಮೊದಲುಗೊಳಿಸಿ ತನ್ನ ಅಜ್ಜ ರೇಂಜಾಳ ಗೋಪಾಲ್ ಶೆಣೆಯವರ ಒತ್ತಾಸೆಯಂತೆ ಶಿಲ್ಪಕಲೆಯನ್ನು ಅಧ್ಯಯನ ನಡೆಸಿ ಶಿಲ್ಪ ಕೆತ್ತನೆಯಲ್ಲಿ ತೊಡಗಿಸಿಕೊಂಡು ಬಂದಿರುತ್ತಾರೆ ಹಾಗೂ ಅನೇಕ ಕಲಾಕೃತಿಗಳನ್ನು ನಿರ್ಮಿಸುವುದರ ಮೂಲಕ ತನ್ನದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ಆರ್ ರಾಧಾ ಮಾಧವ್ ಶೆಣೆ. ಡಾಕ್ಟರ್ ಎಂ ವಿರಾಜ್ ಶೆಟ್ಟಿ ಅವರ ಪರಿಚಯ. ಶ್ರೀಯುತರು BSAM ಪದವೀಧರನಾಗಿದ್ದು ಸುಮಾರು 43 ವರ್ಷಗಳಿಂದ ಆಯುರ್ವೇದಿಕ್ ಕ್ಷೇತ್ರದಲ್ಲಿ ವೈದ್ಯಕೀಯ ಸೇವೆ ಸಂಶೋಧನೆಗಳನ್ನು ಮಾಡುತ್ತಾ ಬಂದಿರುತ್ತಾರೆ. ಈ ಮೂಲಕ ಜನಸೇವೆಗೈದು ತನ್ನ ಹುಟ್ಟೂರಾದ ಅಲೆಯೂರಿನಲ್ಲಿ ಪ್ರಾಥಮಿಕ ಶಾಲೆಯ ಸಂಚಾಲಕನಾಗಿ ಶಾಲೆಯನ್ನು ಕಟ್ಟಿ ಬೆಳೆಸಿರುತ್ತಾರೆ. ಕಾರ್ಕಳ ಪದವೀಧರ ಆಯುರ್ವೇದಿಕ್ ವೈದ್ಯ ಸಂಘದ ಅಧ್ಯಕ್ಷನಾಗಿ 1300ಕ್ಕೂ ಅಷ್ಟು ಜನರನ್ನ ಮದ್ಯ ಮುಕ್ತರನ್ನಾಗಿ ಮಾಡಿ ವಿಶೇಷ ಸಾಧನೆಗೆ ಗೆದ್ದ ಡಾಕ್ಟರ್ ಎಂ ವಿರಾಜ್ ಶೆಟ್ಟಿ ಈ 6 ಜನ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ವಂದನೆ ಅಭಿನಂದನೆಗಳನ್ನ ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ಸನ್ಮಾನಿತರಾಗಿ ಶ್ರೀ ಪ್ರಕಾಶ್ ದೇವಾಲಿವಾಡಿಗ ಬಿನ್ ಅಣ್ಣಯ್ಯ ಸಿರಿಗಾಂವ್ ಸೌರಭ ಫಿಶರೀಸ್ ಆಫೀಸ್ ಕಾರ್ಕಳ, ಶ್ರೀ ಕೂಸಕುಂದರ್ ಬಿನ್ ಲಿಂಗ ಮರಕಾಲ ಕಚ್ಚೂರು ಗ್ರಾಮ ಬಾರ್ಕೂರು ಕೃಷಿ ಮತ್ತು ಸಮಾಜ ಸೇವೆ ಕ್ಷೇತ್ರದಲ್ಲಿ ಶ್ರೀ ಪ್ರಕಾಶ್ ದೇವಾಡಿಗ ಇವರ ತಂದೆ ವೃತ್ತಿಯಲ್ಲಿ ಟ್ರಂಪೆಟ್ ವಾದಕರು, ಬ್ಯಾಂಡ್ ಮಾಸ್ಟರ್ ಎಂದೇ ಸೇರ್ಪಡಿಸಿದರು. ಇರುವತ್ತೂರು ಶೇಖರ್ ದೇವಾಡಿಗ ಹಾಗೂ ಪಾಂಡು ದೇವಾಡಿಗ ಕಾರ್ಕಳ ಇವರ ಮಾರ್ಗದರ್ಶನದಲ್ಲಿ ಸ್ಯಾಕ್ಸೋಫೋನ್ ವಾದನ ಅಭ್ಯಾಸವನ್ನು ನಡೆಸಿದ್ದಾರೆ. ಚಕ್ರವರ್ತಿ ಸೂಲಿಬೆಲೆಯವರ ಜಾಗೋ ಭಾರತ್ ತಂಡದಲ್ಲಿ ಕೂಡ ಹಿನ್ನೆಲೆ ವಾದಕರಾಗಿ ಸೇವೆಯನ್ನು ಸಲ್ಲಿಸಿದ ಅನುಭವ ಶ್ರೀ ಪ್ರಕಾಶ್ ದೇವಾಡಿಗರದು. ಕಲರ್ಸ್ ಕನ್ನಡದ ಮಜಾ ಟಾಕೀಸ್ನಲ್ಲಿ ಸ್ಯಾಕ್ಸೋಫೋನ್ ನಡೆಸಿರುವ ಹೆಗ್ಗಳಿಕೆ ಕೂಡ ಇವರದ್ದು. ಜನಪ್ರಿಯ ಆನ್ಲೈನ್ ಪತ್ರಿಕೆ ನೋಡಲ್ ಬ್ಲಾಗ್ ಇವರಿಂದ ಸಂದರ್ಶನ ಹಾಗೂ ಸಾಧನೆ ಬಗ್ಗೆ ಪ್ರಕಟವಾಗಿರುತ್ತದೆ. ಯೂಟ್ಯೂಬ್ ಮೂಲಕ ಲೈವ್ ಆಗಿ ಪ್ರಚಾರ ಆಗಿರುವ ಹಳೆ ವಿದ್ಯಾರ್ಥಿ ಮಿಲನದಲ್ಲಿ ಕೂಡ ತಮ್ಮ ರಾಗ ಲಹರಿ ತಂಡದೊಂದಿಗೆ ಕಾರ್ಯಕ್ರಮ ನೀಡಿರುವ ಹೆಗ್ಗಳಿಕೆ ಶ್ರೀ ಪ್ರಕಾಶ್ ದೇವಾಡಿಗರದು. ಶ್ರೀಮತಿ ಮಾಯಾ ಕಾಮತ್ ರವರ ಪರಿಚಯ. ಭಜನಾ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿರುವ ಇವರು ಕರ್ನಾಟಕ ಮತ್ತು ಹಿಂದೂಸ್ತಾನಿ ಸಂಗೀತದಲ್ಲಿ ಜೂನಿಯರ್ ಮಾಡಿರುವ ಇವರು ದಾಸರ ಪದಗಳು, ಭಕ್ತಿಗೀತೆ, ಭಾವಗೀತೆ, ಜನಪದ, ದೇಶಭಕ್ತಿ ಗೀತೆಗಳನ್ನು ಕಲಿತಿರುತ್ತಾರೆ. ಉಡುಪಿ ಜಿಲ್ಲೆಯಲ್ಲಿ ಸುಮಾರು 20ಕ್ಕೂ ಹೆಚ್ಚು ಭಜನಾ ಮಂಡಳಿಗಳನ್ನು ಸ್ಥಾಪಿಸಿ ಭಜನಾ ತರಬೇತಿಗಳನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ನಡೆಸಿಕೊಂಡು ಬಂದಿರುತ್ತಾರೆ. ಅಲ್ಲದೆ ರಾಜ್ಯ ಮಟ್ಟದ ಜೂನಿಯರ್ ಭಜನಾ ಕಮ್ಮಟವನ್ನು ಆಯೋಜನೆ ಮಾಡಿರುವ ಹೆಗ್ಗಳಿಕೆ ಶ್ರೀಮತಿ ಮಾಯಾ ಕಾಮತ್ ಅವರ ಪಾಲಿಗಿದೆ. ಶ್ರೀಮತಿ ವಿದುಷಿ ಎಸ್ ರಾಮಕೃಷ್ಣ ಸುಮಾರು 30 ವರ್ಷಗಳಿಂದ ಭರತನಾಟ್ಯ, ಮೋಹಿನಿಯಾಟ್ಟಂ, ಜಾನಪದ ನೃತ್ಯ ಮುಂತಾದ ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ನೀಡಿರುತ್ತಾರೆ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ತರಬೇತಿಗಳನ್ನು ನೀಡಿದಂತಹ ಶ್ರೀಮತಿ ವಿದುಷಿ ಎಸ್ ರಾಮಕೃಷ್ಣ. ಶ್ರೀಮತಿ ಮಂಗಳ ಕಿಶೋರ್ ದೇವಾಡಿಗ ಬಿನ್ ಪ್ರಕಾಶ್ ದೇವಾಡಿಗ ಹುಚ್ಚಲ ಕಾಪು ಇವರು ನೃತ್ಯ ಕ್ಷೇತ್ರದಲ್ಲಿ ರಾಧಾಕೃಷ್ಣ ನೃತ್ಯ ನಿಕೇತನ ಸಂಸ್ಥೆಯಲ್ಲಿ ಭರತನಾಟ್ಯ, ಕುಚುಪುಡಿ ಮತ್ತು ಮುನ್ನಮ್ಮ ದೇವಯ್ಯ ಸಿಂಗಾಪುರ್ ಇವರು ಕಥಕ್ನಲ್ಲಿ ನೃತ್ಯವನ್ನು ಕಲಿತು ಸುಮಾರು 22 ವರ್ಷಗಳಿಂದ ಅಗಾಧವಾದಂತಹ ಸಾಧನೆ ಮಾಡಿರುತ್ತಾರೆ. 2005ರಲ್ಲಿ ಶ್ರೀಕೃಷ್ಣ ಮಠದ ಶ್ರೀ ವಿದ್ಯಾಧೀಶ ಸ್ವಾಮೀಜಿ ಅವರಿಂದ ನೃತ್ಯ ಮಯೂರಿ, 2010ರಲ್ಲಿ ಉಚ್ಚಿಲ ಶ್ರೀ ಮಾಲಿಂಗೇಶ್ವರ ದೇವಸ್ಥಾನದ ವತಿಯಿಂದ ನೃತ್ಯ ವಿಶಾರದೆ, 2011ರಲ್ಲಿ ಕಲಾ ವಿಕಾಸ ಪರಿಷತ್ ಗದಗ ಇವರಿಂದ ಶ್ರೇಷ್ಠ ಕಲಾ ಶಿಕ್ಷಕಿ ಎಂಬ ಬಿರುದನ್ನು ಪಡೆದಿರುತ್ತಾರೆ. 98ರ ನಂತರ ಕನ್ನಡ ಸಂಸ್ಕೃತಿ ಪರಿಚಯ ಪರೀಕ್ಷೆಯಲ್ಲಿ ಉತ್ತಮ ಶ್ರೇಣಿಯಲ್ಲಿ ಉತ್ತೀರ್ಣರಾಗಿರುತ್ತಾರೆ. ಗೌರವ ಸದಸ್ಯತ್ವ, ಅಖಿಲ ಭಾರತ ಕನ್ನಡ ಮಕ್ಕಳ ಸೇವೆ ಗದಗದ ಉಡುಪಿ ಘಟಕದ ಗೌರವ ಸದಸ್ಯತ್ವ ಹಾಗೂ ರೋಟರಿ ಕ್ಲಬ್ ಉಚ್ಚಿಲದ ಸದಸ್ಯರು ಆಗಿದ್ದಾರೆ. ಶ್ರೀ ಇಮ್ತಿಯಾಜ್ ಬಿನ್ ಶೇಖ್ ಹನೀಫ್ ಶ್ರೀಯುತರು ಹಲವು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದು ಅನೇಕ ಸಮಾಜ ಸೇವೆಗಳಲ್ಲಿ ಸಕ್ರಿಯ ಕೊಡುಗೆ ನೀಡುತ್ತಿದ್ದಾರೆ. ಈ ವರ್ಷದ ಸೆಪ್ಟೆಂಬರ್ನಲ್ಲಿ ಭೀಕರ ನೆರೆಯ ಸಂದರ್ಭದಲ್ಲಿ ವಯೋವೃದ್ಧರನ್ನು ಹಾಗೂ ಅಶಕ್ತರನ್ನು ಸುರಕ್ಷಿತ ಸ್ಥಳಕ್ಕೆ ಸ್ಥಳಾಂತರಿಸುವ ಕಾರ್ಯಗಳಲ್ಲಿ ತೊಡಗಿಸಿಕೊಂಡಿದ್ದು ಜಿಲ್ಲಾಡಳಿತದೊಂದಿಗೆ ಕೈ ಜೋಡಿಸಿದಂತಹ ಶ್ರೀ ಇಮ್ತಿಯಾಜ್ ಬಿನ್ ಶೇಖ್ ಹನೀಫ್.
ಕೂಸಂಪುರದಲ್ಲಿ 9 ಎಕರೆ ಜಮೀನು ಕೃಷಿ ಭೂಮಿಯನ್ನು ಹೊಂದು ಕಾಲಕ್ಕೆ ತಕ್ಕಂತೆ ಕೃಷಿಯನ್ನ ಮಾಡಿಕೊಂಡು ಕೃಷಿ ಕಾಯಕದಲ್ಲಿ ತೊಡಗಿಸಿಕೊಂಡಿರುವ 73 ವರ್ಷ ಪ್ರಾಯದ ಇವರು ಬಾರ್ಕೂರು ಪರಿಸರದಲ್ಲಿ ಶವ ಸಂಸ್ಕಾರದಲ್ಲಿ ಆಪದ್ಬಾಂಧವ ಎಂದು ಪ್ರಖ್ಯಾತಿ ಪಡೆದಿರುತ್ತಾರೆ. ಬಾರ್ಕೂರು ಪರಿಸರದಲ್ಲಿ ಯಾರ ಮನೆಯಲ್ಲಿ ಸಾವು ಸಂಭವಿಸಿದಲ್ಲಿ ದಿಢೀರಾಗಿ ನೆನಪಿಸಿಕೊಳ್ಳುವುದು ಶ್ರೀಯುತ ಕೂಸಕುಂದರ ವ್ರತ. ಕಟ್ಟಿಗೆ ಸಂಗ್ರಹದಿಂದ ಕಾಷ್ಟ ಹೂಡುವುದು, ಶವ ಸಂಪೂರ್ಣ ದಹನವಾಗುವವರೆಗೆ ಕದರುವುದಿಲ್ಲ ಈ ಮನುಷ್ಯ. ಅಸಹಜ ಸಾವು ಸಂಭವಿಸಿ ಕುಟುಂಬಿಕರು ದುಃಖದಲ್ಲಿರುವಾಗ ಇವರು ಶವ ಸಂಸ್ಕಾರದ ಜವಾಬ್ದಾರಿಯನ್ನು ಕುಟುಂಬದ ಓರ್ವ ಸದಸ್ಯನಂತೆ ನಿರ್ವಹಿಸಿರುತ್ತಾರೆ. ಯಾವುದೇ ಜಾತಿ ತಾರತಮ್ಯ ಮಾಡದೆ ಈ ತನಕ ಸುಮಾರು 1,000ಕ್ಕೂ ಮಿಕ್ಕಿ ಶವ ಸಂಸ್ಕಾರ ಮಾಡಿರುವ ಕೀರ್ತಿ ಸನ್ಮಾನ್ಯ ಕೂಸಕುಂದರವರ ಪಾಲಿಗಿದೆ. ಈ 6 ಜನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯ ಪ್ರೀತಿಯ ವಂದನೆ ವಂದನೆ ಅಭಿನಂದನೆ ಅಭಿವಂದನೆ. ಮುಂದೆಯೂ ಸಹ ರಾಜ್ಯ ರಾಷ್ಟ್ರಮಟ್ಟದ ಪ್ರಶಸ್ತಿಯನ್ನು ಪಡೆಯುವಂತ ಯೋಗ ಭಾಗ್ಯ ಸುಯೋಗ ನಿಮ್ಮದಾಗಲಿ. ಮುಂದಿನ ಸನ್ಮಾನಿತರಾಗಿ ಶ್ರೀ ಜಯಂತರಾವ್ ನಂದಳಿಕೆ, ಕಾರ್ಕಳ ತಾಲೂಕು. ಅದೇ ರೀತಿಯಲ್ಲಿ ನಾರಾಯಣಮೂರ್ತಿ ಅದೇ ರೀತಿಯಲ್ಲಿ ವಸಂತ ಪೂಜಾರಿ ಮುನಿಯಾರು, ಇಳ್ಳಾರೆ ಗ್ರಾಮ, ಕಾರ್ಕಳ ತಾಲೂಕು ರಂಗಭೂಮಿ ಕ್ಷೇತ್ರದಲ್ಲಿ ಶ್ರೀ ಶರತ್ ಶೆಟ್ಟಿ ಬಿನ್ ವಿಠಲ್ ಶೆಟ್ಟಿ ಪಡುಬಿದ್ರಿ, ಕಾಪು ತಾಲೂಕು. ಕ್ರೀಡೆಯಲ್ಲಿ ಕುಮಾರಿ ನಾಗಶ್ರೀ, ಗಣೇಶ್ ಶೇರುಗಾರ ಬಿನ್ ಗಣೇಶ್ ಶೇರುಗಾರ, ಉಪ್ಪಿನಕುದ್ರು, ಕುಂದಾಪುರ. ಬಾಲ ಪ್ರತಿಭೆಯಲ್ಲಿ ತನುಶ್ರೀ ಪಿತ್ರೋಡಿ ಬಿನ್ ಉದಯ್ ಕುಮಾರ್ ಪಿತ್ರೋಡಿ, ಉದ್ಯಾವರ, ಉಡುಪಿ. ಕುಮಾರಿ ಶ್ರಾವ್ಯ ಮರವಂತೆ ಬಿನ್ ಎಂಆರ್ ಶಂಕರ ಆಚಾರ್ಯ ಮರವಂತೆ, ಬೈಂದೂರು ತಾಲೂಕು ಬಾಲ ಪ್ರತಿಭೆ. ಇವರೆಲ್ಲರನ್ನ ಅತ್ಯಂತ ಗೌರವ. ವರ್ಷಗಳ ಕಾಲ ಬೆಳ್ಮಡ್ಡು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿನಿಗೆ ಇದ್ದಂತಹ ಶ್ರೀ ಜಯಂತರಾವ್ ನಂದಳಿಕೆ ಪ್ರಸ್ತುತ ನಿವೃತ್ತಿಯನ್ನು ಹೊಂದಿದ್ದು ಹಲವಾರು ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯ ಸದಸ್ಯರಾಗಿ, ಲಯನ್ಸ್ ಜೆಸಿ ಸಂಸ್ಥೆಗಳಲ್ಲಿ ಅಧ್ಯಕ್ಷರಾಗಿ, ಸಾಮಾಜಿಕ, ಶೈಕ್ಷಣಿಕ, ಧಾರ್ಮಿಕ ಕ್ಷೇತ್ರಗಳಲ್ಲಿ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ಬಂದಿರುವಂತಹ ಶ್ರೀ ಜಯಂತರಾವ್ ನಂದಳಿಕೆ ಇವರು. ವಸಂತ ಪೂಜಾರಿ ಮುನಿಯಾರು, ಇಳ್ಳಾರೆ ಗ್ರಾಮ, ಕಾರ್ಕಳ. ಶ್ರೀಯುತರು ತನ್ನ ಎಳೆಯ ವಯಸ್ಸಿನಲ್ಲಿ ಬಣ್ಣದ ಬದುಕಿನೊಂದಿಗೆ ತನ್ನ ಶಿಕ್ಷಣವನ್ನು ಮುಂದುವರಿಸಿಕೊಂಡು ಬಂದಿರುತ್ತಾರೆ. ನಾಟಕ ಕ್ಷೇತ್ರದಲ್ಲಿ ಸುಮಾರು 22 ವರ್ಷಗಳಿಂದ ನಿರಂತರವಾಗಿ ಕಲಾ ಸೇವೆಯನ್ನ ಮಾಡಿಕೊಂಡು ಬಂದಿದ್ದು ಹಲವಾರು ನಾಟಕ ಮತ್ತು ಟಿವಿ ಪ್ರಸಾರಗಳಲ್ಲಿ ನಟಿಸಿರುತ್ತಾರೆ. ವಿದೇಶದಲ್ಲಿಯೂ ಸಹ ತನ್ನ ನಾಟಕ ಕೌಶಲ್ಯವನ್ನು ಪ್ರದರ್ಶಿಸಿ ತನಗೆ ಸಿಕ್ಕ ಅವಕಾಶವನ್ನು ಸದುಪಯೋಗಿಸಿಕೊಂಡು ಕಲಾಮಾತೆಯ ಸೇವೆಯನ್ನ ಮಾಡಿಕೊಂಡು ಬಂದಿರುವಂತಹ ಶ್ರೀಯುತರು. ಶ್ರೀಯುತ 200 ಸನ್ಮಾನಿತರಾದಂತಹ ಶ್ರೀಯುತ ಶರತ್ ಶೆಟ್ಟಿ, ಕ್ರಿಕೆಟ್ನಲ್ಲಿ ತನ್ನ ಹೆಸರನ್ನು ಸಾಧನೆಗೈದಂತಹ ಶ್ರೀಯುತ ಶರತ್ ಶೆಟ್ಟಿ ಇವರು ಪಡುಬಿದ್ರೆ ಫ್ರೆಂಡ್ಸ್ ಕ್ರಿಕೆಟ್ ಕ್ಲಬ್ನಲ್ಲಿ 16 ವರ್ಷ ನಾಯಕನಾಗಿ ತನ್ನ ನಾಯಕತ್ವದಲ್ಲಿ 336ಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಗಳಿಸಿದ್ದು ರಾಜ್ಯದಲ್ಲಿಯೇ ಇಂದಿಗೂ ದಾಖಲೆಯಾಗಿ ಉಳಿದಿದೆ. ಟೆನಿಸ್ ಬಾಲ್ನ ಕ್ರಿಕೆಟ್ ಅಸೋಸಿಯೇಷನ್ನ ಅಧ್ಯಕ್ಷರಾಗಿ ಹಾಗೂ ಕ್ರೀಡಾ ಸ್ಪರ್ಧೆಯಿಂದ ಸಿಕ್ಕಿರುವ ನಗದನ್ನು ಕ್ಯಾನ್ಸರ್ ಕಾಯಿಲೆಯಿಂದ ಬಳಲುವ ರೋಗಿಗಳಿಗೂ, ಬಡ ವಿದ್ಯಾರ್ಥಿಗಳಿಗೂ ಹಾಗೂ ನಿರ್ವಹಿಸುತ್ತಿರುವ ವಸತಿ ನಿರ್ಮಾಣಕ್ಕೂ ಕೂಡ ಉಪಯೋಗಿಸಿಕೊಂಡಿರುತ್ತಾರೆ. ಈ ಸಂದರ್ಭದಲ್ಲಿ ಶರತ್ ಶೆಟ್ಟಿ ಅವರನ್ನು ಕೂಡ ಜಿಲ್ಲಾ ಪ್ರಶಸ್ತಿ ನೀಡಿ ಗೌರವಿಸಿಕೊಳ್ತಾ ಇದ್ದೇವೆ. ಕುಮಾರಿ ನಾಗಶ್ರೀ, ಗಣೇಶ್ ಶಿರುಗಾರ ಬಿನ್ ಗಣೇಶ್ ಶಿರುಗಾರ, ಉಪ್ಪಿನಕುದ್ರು, ಕುಂದಾಪುರ. ಇವರು ದ್ವಿತೀಯ ಬಿಕಾಂ ವಿದ್ಯಾರ್ಥಿಯಾಗಿರುತ್ತಾರೆ. ಮಂಗಳೂರು ಮತ್ತು ಕೇರಳದಲ್ಲಿ ನಡೆದ ರಾಷ್ಟ್ರೀಯ ಪವರ್ ಲಿಫ್ಟಿಂಗ್ ನಲ್ಲಿ ಚಾಂಪಿಯನ್ಶಿಪ್ ಅನ್ನು ತನ್ನ ಮುಡಿಗೇರಿಸಿಕೊಂಡು ಭಾರತದ ಬಲಿಷ್ಠ ಮಹಿಳೆಯಾಗಿ ಮೂಡಿ ಬಂದಿರುತ್ತಾರೆ. ವೆಟ್ ಲಿಫ್ಟಿಂಗ್ ನಲ್ಲಿ, ಪವರ್ ಲಿಫ್ಟಿಂಗ್ ನಲ್ಲಿ 15 ಬಾರಿ ರಾಜ್ಯ ಮಟ್ಟ, 4 ಬಾರಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಕೀರ್ತಿ ಕುಮಾರಿ ನಾಗಶ್ರೀ ಅವರ ಪಾಲಿನ. ಬಾಲ ಪ್ರತಿಭೆಯಲ್ಲಿ ತನ್ನನ್ನು ಗುರುತಿಸಿಕೊಂಡಲ್ಲೂ ತನುಶ್ರೀ ಪಿತ್ರೋಡಿ ನೃತ್ಯ ಹಾಗೂ ಯೋಗ ಪ್ರತಿಭೆಯ ಮೂಲಕ ಎಲ್ಲರ ಗಮನವನ್ನು ಸೆಳೆದ ಪ್ರಮುಖ ಪ್ರತಿಭೆ. 4 ವಿಶ್ವ ದಾಖಲೆಗಳ ಸರದಾರಿಣಿ, ನಾಟ್ಯ ಮಯೂರಿ ಬಿರುದನ್ನು ಪಡೆದಿರುತ್ತಾರೆ. ಇದುವರೆಗೂ 362 ವೇದಿಕೆಯಲ್ಲಿ ನೃತ್ಯ ಪ್ರದರ್ಶನವನ್ನು ನೀಡಿರುತ್ತಾರೆ. ಗೋಲ್ಡನ್ ಬುಕ್ ಆಫ್ ರೆಕಾರ್ಡ್, ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸಾಧನೆ, ವಿಶ್ವ ಗಿನ್ನಿಸ್ ದಾಖಲೆ ಸಾಧಕರೊಂದಿಗೆ ಸೇರಿಕೊಂಡು ಯೋಗ ಪ್ರದರ್ಶನವನ್ನು ನೀಡಿದಂತಹ ಬಾಲ ಪ್ರತಿಭೆ ತನುಶ್ರೀ ಪಿತ್ರೋಡಿ. ಕುಮಾರಿ ಶ್ರಾವ್ಯ ಮರವಂತೆ ಬಿನ್ ಎಂಆರ್ ಶಂಕರಾಚಾರ್ಯ ಮರವಂತೆ ತನ್ನ 7ನೇ ವಯಸ್ಸಿನಲ್ಲಿ ಯಕ್ಷಗಾನ ಕಲೆಯಲ್ಲಿ ತೊಡಗಿಸಿಕೊಂಡು 300ಕ್ಕೂ ಹೆಚ್ಚು ಪ್ರಸಂಗಗಳಲ್ಲಿ ಭಾಗವಹಿಸಿದ್ದು ಯಕ್ಷಗಾನ ಹಾಗೂ ನೃತ್ಯ ಕ್ಷೇತ್ರಗಳಲ್ಲಿ ನಡೆದ ಸ್ಪರ್ಧೆಯಲ್ಲಿ ಪ್ರಶಸ್ತಿ ಫಲಕಗಳನ್ನು ಪಡೆದಿರುತ್ತಾರೆ. ಜಿ ವಾಹಿನಿಯಲ್ಲಿ ಪ್ರಾಯೋಜಿಸಿರುವ ಡ್ರಾಮಾ ಜೂನಿಯರ್ನಲ್ಲಿ ಅಭಿನಯ ಮಾಡಿ ರನ್ನರ್ ಅಪ್ ಆಗಿ ಹೊರಹೊಮ್ಮಿರುತ್ತಾರೆ ಹಾಗೂ ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಲಿಟಲ್ ಮಾಸ್ಟರ್ ನಲ್ಲಿ ಭಾಗವಹಿಸಿ ಮೊದಲ ರನ್ನರ್ ಅಪ್ ಪ್ರಶಸ್ತಿಯನ್ನು ತನ್ನ ಮುಡಿಗೇರಿಸಿಕೊಂಡಿರುವವರು. ಹಲವು ಚಲನಚಿತ್ರ ಮತ್ತು ಧಾರಾವಾಹಿ ಶೋಗಳಲ್ಲಿ ಭಾಗವಹಿಸಿದಂತ ಕೀರ್ತಿ ಕುಮಾರಿ ಶ್ರಾವ್ಯ ಮರವಂತೆ ಇವರ ಪಾಲಿನದ್ದು. ಈ 6 ಜನ ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಅಭಿನಂದನೆ ಅಭಿವಂದನೆ. ಮುಂದಿನ ದಿನಗಳಲ್ಲಿ ರಾಜ್ಯ, ರಾಷ್ಟ್ರ ಮಟ್ಟದ, ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ತಮ್ಮ ಮುಡಿಗೇರಲಿ ಎಂಬುದಾಗಿ ಶುಭವನ್ನು ಹಾರಿಸಿಕೊಂಡು ಕೃತಜ್ಞತೆಗಳನ್ನು ಸಲ್ಲಿಸುತ್ತಿದ್ದೇವೆ. ಈ ಸಂದರ್ಭದಲ್ಲಿ ಸ್ಥಾನಕ್ಕೆ ಬರ್ತಿರ್ತಕ್ಕಂಥ ಸ್ವಚ್ಛ ಭಾರತ್ ಇದೀಗ ಮೊದಲ ಪುರಸ್ಕಾರವನ್ನು ಹಂಚಿಕೊಳ್ಳಲಿರುವಂತಹ ಸ್ವಚ್ಛ ಭಾರತ್ ಫ್ರೆಂಡ್ಸ್ ಉಡುಪಿ, ಶ್ರೀ ಉಮಾಮಹೇಶ್ವರ ಭಜನಾ ಮಂದಿರ ಅಂಬಲ್ಪಾಡಿ ಉಡುಪಿ, ಶ್ರೀ ದುರ್ಗಾಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ಡ್ ಅಪ್ಪನಡ್ಕ ನಂದಳಿಕೆ ಕಾರ್ಕಳ ತಾಲೂಕು, ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಶ್ರೀ ಪಿತ್ರೋಡಿ ಉದ್ಯಾವರ.
ಸರ್ ಒಂದೊಂದೇ ಸಂಘ ಮಾಡೋ ಸರ್, ಅವರ ಸದಸ್ಯರು ಬರ್ತಾರೆ. ಓಕೆ ಥ್ಯಾಂಕ್ ಯು ಸರ್. ಒಂದೇ ಚೇರಿಗೆ ಅಧ್ಯಕ್ಷರು ಕುಳಿತುಕೊಳ್ಳುವಂತ, ಉಳಿದ ಸಂಘದ ಸದಸ್ಯರು ಬರಬಹುದು. ಸ್ವಚ್ಛ ಭಾರತ್ ಫ್ರೆಂಡ್ಸ್ ಉಡುಪಿ ತಮ್ಮ ತಂಡದ ಎಲ್ಲಾ ಸದಸ್ಯರು ವೇದಿಕೆಗೆ ಆಗಮಿಸಬಹುದು. ಒಂದೊಂದೇ ತಂಡದ ಮೊದಲಿಗೆ ಕರೀತಾ ಇದ್ದೇವೆ. ಸ್ವಚ್ಛ ಭಾರತ್ ಫ್ರೆಂಡ್ಸ್ ಉಡುಪಿ ಸಂಘದ ಅಧ್ಯಕ್ಷರಿಗೆ ಆಸನದಲ್ಲಿ ಕುಳಿತುಕೊಳ್ಬಹುದು. ಸಂಘದ ಅಧ್ಯಕ್ಷರು ಉಳಿದವರೆಲ್ಲರೂ ಕೂಡ ಅತಿಥಿಗಳೊಂದಿಗೆ ವೇದಿಕೆಯನ್ನು ಹಂಚಿಕೊಳ್ಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ. ಸ್ವಚ್ಛ ಭಾರತ್ ಉಡುಪಿ ಸ್ವಚ್ಛ ಭಾರತ್ ಫ್ರೆಂಡ್ಸ್ ಸಂಘಟನೆಯು ಇಲ್ಲಿವರೆಗೆ ಸ್ವಚ್ಛ ಭಾರತ, ಸ್ವಸ್ಥ ಭಾರತ ಹಾಗೂ ಗ್ರಾಮ ಭಾರತಗಳೆಂಬ 3 ಆಯಾಮಗಳಲ್ಲಿ ಕಾರ್ಯಕ್ರಮವನ್ನು ನಡೆಸುತ್ತಿದ್ದು, ಮಡಿಕೇರಿಯ ಭೂಕುಸಿ, ಚೆನ್ನೈನ ಚಂಡಮಾರುತ ಹಾಗೂ ಉತ್ತರ ಕರ್ನಾಟಕದಲ್ಲಿ ನಡೆದಂತಹ ಪ್ರವಾಹ ಸಂದರ್ಭಗಳಲ್ಲಿ ನೆರವಿನ ಹಸ್ತವನ್ನು ಕೂಡ ನೀಡಿರುತ್ತಾರೆ. ಸರ್ಕಾರದ ವಿವಿಧ ಇಲಾಖೆಗಳ ಸಹಭಾಗಿತ್ವದಲ್ಲಿ ಹಲವಾರು ಕಾರ್ಯಕ್ರಮದ ಮಗಲನ್ನು ಕೂಡ ನೀಡಿದಂತಹ ಸ್ವಚ್ಛ ಭಾರತ್ ಫ್ರೆಂಡ್ಸ್ ಉಡುಪಿ. ಸ್ವಚ್ಛ ಭಾರತ್ ಫ್ರೆಂಡ್ಸ್ ಉಡುಪಿ ರಾಷ್ಟ್ರ ಮಟ್ಟದಲ್ಲಿ ಸ್ವಚ್ಛತೆಯಲ್ಲಿ ಗುರುತಿಸಿಕೊಂಡಿರುವಂತಹ ಜಿಲ್ಲೆ, ತನ್ನದೇ ಆದಂತಹ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತಹ ಜಿಲ್ಲೆ ಉಡುಪಿ ಜಿಲ್ಲೆ. ಉಡುಪಿ ಜಿಲ್ಲೆಯ ಪ್ರತಿಷ್ಠಿತ ಸಂಘ ಸಂಸ್ಥೆಗಳಲ್ಲಿ ಒಂದು ಸ್ವಚ್ಛ ಭಾರತ್ ಫ್ರೆಂಡ್ಸ್ ಉಡುಪಿ. ಈ ತಂಡಕ್ಕೆ ಉಡುಪಿ ಜಿಲ್ಲಾ 2020ನೇ ಸಾಲಿನಲ್ಲಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ. ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆಯ ಮೂಲಕ ಸ್ವಚ್ಛ ಭಾರತ್ ಫ್ರೆಂಡ್ಸ್ ಉಡುಪಿ ತಂಡಕ್ಕೆ ವಿಶೇಷವಾದಂತಹ ಅಭಿವಂದನೆಗಳನ್ನು ಸಲ್ಲಿಸಿಕೊಂಡಿದ್ದೇವೆ. ಮುಂದಿನ ತಂಡವಾಗಿ ಶ್ರೀ ಉಮಾ ಮಹೇಶ್ವರ ಭಜನಾ ಮಂದಿರ ಅಂಬಲ್ಪಾಡಿ ಉಡುಪಿ ಸಂಘದ ಅಧ್ಯಕ್ಷರು ಹಾಗೂ ಸದಸ್ಯರೆಲ್ಲರೂ ಕೂಡ ವೇದಿಕೆ ಮೇಲೆ ಆಗಮಿಸಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಭಜನಾ ಕ್ಷೇತ್ರದಲ್ಲಿ ತನ್ನದೇ ಆದಂತಹ ಛಾಪನ್ನು ಮೂಡಿಸಿದಂತ ಜಿಲ್ಲೆ ಉಡುಪಿ, ಕೊಡವಿ ಕೊಡುಗೆಯ ನಾಡು. ಶ್ರೀ ಉಮಾ ಮಹೇಶ್ವರ ಭಜನಾ ಮಂದಿರ ಅಂಬಲ್ಪಾಡಿ ಉಡುಪಿ. ಸದರಿ ಭಜನಾ ಮಂದಿರವು ಧಾರ್ಮಿಕ, ಶೈಕ್ಷಣಿಕ, ಸಾಮಾಜಿಕ, ಕ್ರೀಡೆ ಹಾಗೂ ಸಾಂಸ್ಕೃತಿಕವಾಗಿ ಅನೇಕ ಕಾರ್ಯಕ್ರಮಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಂತಹ ಭಜನಾ ಮಂದಿರವಾಗಿರುತ್ತದೆ. ಇದರ ಎಲ್ಲ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ಈ ಒಂದು ಜಿಲ್ಲಾ ರಾಜ್ಯೋತ್ಸವ ಸಮಾರಂಭದಂದು ಈ ಪ್ರಶಸ್ತಿಯನ್ನು ನೀಡಿದೀಗ ಗೌರವಿಸ್ತಾ ಇದ್ದೇವೆ. ಭಗವಂತನನ್ನ ಬಹಳಷ್ಟು ಹತ್ತಿರದಲ್ಲಿ ಆಕರ್ಷಿಸುವಂತಹ ಒಂದು ಸಾಧನ ಭಜನೆ. ಬ ಅಂದರೆ ಭಜಿಸುವುದು, ಜ ಅಂದರೆ ಭಜಿಸುವುದು, ನೆ ಅಂದರೆ ನೆನೆಯುವುದು. ಭಗವಂತನನ್ನು ನೆನೆಯುವುದರಲ್ಲಿ ಭಜನಾ ಮೂಲಕ ತನ್ನದೇ ಆದ ಕೀರ್ತಿಯನ್ನು ಗಳಿಸಿಕೊಂಡಿರುವಂತಹ ಉಮಾಮಹೇಶ್ವರ ಭಜನಾ ಮಂದಿರ, ತಾಯಿ ಜಗನ್ಮಾತೆಯ ಅಂಬಲ್ಪಾಡಿ ಜನಾರ್ದನ ಮಹಾಕಾಳಿ ಸಂವಿಧಾನದ ಹತ್ತಿರದಲ್ಲಿರುವಂತಹ ಉಮಾಮಹೇಶ್ವರ ಭಜನಾ ಮಂದಿರ ಅಂಬಲ್ಪಾಡಿ. ಈ ತಂಡದವರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ವಂದನೆ, ಅಭಿನಂದನೆ. ಮುಂದಿನ ತಂಡವಾಗಿ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ಅಬ್ಬನಡ್ಕ ನಂದಲಿಕೆ ಕಾರ್ಕಳ. ಅಬ್ಬನಡ್ಕ ಸಂಧ್ಯಾ ಸುರಕ್ಷಾ, ವಿಧವಾ ವೇತನ, ಅಂಗವಿಕಲ ವೇತನ, ಮನೆ ನಿರ್ಮಾಣ ಸಹಾಯಧನ, ವಿದ್ಯುತ್ ವ್ಯವಸ್ಥೆ, ಕುಡಿಯುವ ನೀರಿನ ವ್ಯವಸ್ಥೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಧಾರ್ಮಿಕ ಕಾರ್ಯಕ್ರಮದ ಅಡಿಯಲ್ಲಿ 2020ರಲ್ಲಿ ತನ್ನದೇ ಆದ ಸೇವೆಯನ್ನು ಗುರುತಿಸಿಕೊಂಡು ಈ ಬಾರಿ ಜಿಲ್ಲಾ ಮಟ್ಟದ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂತಹ ಶ್ರೀ ದುರ್ಗಾ ಪರಮೇಶ್ವರಿ ಫ್ರೆಂಡ್ಸ್ ಕ್ಲಬ್ ರಿಜಿಸ್ಟರ್ ಅಬ್ಬನಡ್ಕ ನಂದಲಿಕೆ ಕಾರ್ಕಳ ತಾಲೂಕು. ಈ ತಂಡದವರಿಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ಅಭಿವಂದನೆ. ಮುಂದಿನ ಸಂಘ ಸಂಸ್ಥೆಯ ಸನ್ಮಾನಿತರಲ್ಲಿ ಶ್ರೀ ವೆಂಕಟರಮಣ ಸ್ಪೋರ್ಟ್ಸ್ ಮತ್ತು ಕಲ್ಚರಲ್ ಪಿತ್ರೋಡಿ ಉದ್ಯಾವರ ಇದರ ಅಧ್ಯಕ್ಷರು ಹಾಗೂ ಸದಸ್ಯರನ್ನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇವೆ. ಅಂದು ರಾಜಮಹಾರಾಜರ ಕಾಲದಲ್ಲಿ ಉದ್ಯಾವರ, ಉದಯಪುರ, ಇಂದು ಉದ್ಯಾವರದ ಪ್ರಸಿದ್ಧ ವೆಂಕಟರಮಣ ಸ್ಪೋರ್ಟ್ಸ್ ಕ್ಲಬ್. ಸದರಿ ಸಂಸ್ಥೆಯು ಸುಮಾರು 33 ವರ್ಷಗಳಿಂದ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಂಡಿರುತ್ತಾರೆ. ರಕ್ತದಾನ, ಕ್ರೀಡೆ, ಸಾಂಸ್ಕೃತಿಕ, ಧಾರ್ಮಿಕ ಚಟುವಟಿಕೆಗಳು, ನೇತ್ರದಾನ ಜಾಗೃತಿ ಅಭಿಯಾನಗಳನ್ನು ಆಯೋಜಿಸುವ ಮೂಲಕ ಸಾರ್ವಜನಿಕ ಪ್ರಶಂಸೆಗೆ ಪಾತ್ರವಾಗಿದ್ದಂತಹ ಸಂಸ್ಥೆ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ಪಿತ್ರೋಡಿ ಉದ್ಯಾವರ. ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಮುಖೇನ ತನ್ನದೇ ಆದ ಛಾಪನ್ನು ಮೂಡಿಸಿಕೊಂಡಿರುವಂತಹ ವೆಂಕಟರಮಣ ಸ್ಪೋರ್ಟ್ಸ್ ಅಂಡ್ ಕಲ್ಚರಲ್ ಕ್ಲಬ್ ರಿಜಿಸ್ಟರ್ಡ್ ಪಿತ್ರೋಡಿ ಉದ್ಯಾವರ. ಈ ಸಂಸ್ಥೆಗೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳೆ ಮೂಲಕ ಪ್ರೀತಿಯ ವಂದನೆ, ಅಭಿನಂದನೆ. ಜಿಲ್ಲಾ ಕನ್ನಡ ರಾಜ್ಯೋತ್ಸವದ ಗರಿ ಈ 4 ಫ್ರೆಂಡ್ಸ್ ಕ್ಲಬ್, ಸ್ಪೋರ್ಟ್ಸ್ ಕ್ಲಬ್ಗಳಿಗೆ, ಭಜನಾ ಮಂದಿರಗಳಿಗೆ, ಅದೇ ರೀತಿಯಲ್ಲಿ ಸ್ವಚ್ಛ ಭಾರತ್ ಇವರಿಗೂ ಸಹ ಅನಂತ ಧನ್ಯವಾದಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಇದೀಗ ಮುಂದಿನ ಭಾಗದಲ್ಲಿ ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ. ಇದೀಗ ಮೊದಲ ಭಾಗದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಅತ್ಯುತ್ತಮವಾದ ಅಂಕವನ್ನು ಗಳಿಸಿಕೊಂಡಿರುವಂತಹ ಬಾಲೆ ಭವ್ಯ ನಾಯಕ್, ನಾರಾಯಣ ನಾಯಕ್ ಮತ್ತು ಉಮಾ ನಾಯಕ್ ಇವರ ಸುಪುತ್ರಿ ಭವ್ಯ ನಾಯಕ್ ಇವರು ಗವರ್ಮೆಂಟ್ ಹೈಸ್ಕೂಲ್ ಒಳಕಾಡು ಉಡುಪಿ. ಆ ಬಾಲೆ ವೇದಿಕೆಗೆ ಬಂದು ಲ್ಯಾಪ್ಟಾಪ್ ಅನ್ನು ಸ್ವೀಕಾರ ಮಾಡಬೇಕು. ಅವಳು ಗಳಿಸಿದ ಅಂಕ 625ರಲ್ಲಿ 628. ಅದೇ ರೀತಿಯಲ್ಲಿ ಮುಂದಿನ ಲ್ಯಾಪ್ಟಾಪ್ ಅನ್ನ ಸ್ವೀಕರಿಸಲಿರುವವರು
ಗವರ್ಮೆಂಟ್ ಹೈಸ್ಕೂಲ್ ಬಸರೂರು ಕುಂದಾಪುರ ತಾಲೂಕಿನ ವಿದ್ಯಾರ್ಥಿನಿ ಶೇಖರ ಮಗುವೀರ ಗುಲಾಬಿ ಮಗುವೀರ ದಂಪತಿಗಳ ಸುಪುತ್ರಿ ಶ್ರಾವ್ಯ ಎಸ್ ಮಗುವೀರ 625ರಲ್ಲಿ 621 ಅಂಕಗಳು. ಮೂರನೇ ಜಿಲ್ಲಾ ಮಟ್ಟದಲ್ಲಿ ಅತ್ಯಂತ ಹೆಚ್ಚಿನ ಅಂಕವನ್ನು ಗಳಿಸಿದಂತವರು ಸುಂದರ ಪುರಾಣಿಕ ಗವರ್ಮೆಂಟ್ ಹೈಸ್ಕೂಲ್ ಪೆರುವಾಜಿ ಕಾರ್ಕಳದ ಬಾಲೆ ಯುಎಸ್ ಅದ್ವಿತ್ ಶರ್ಮಾ ಬಾಲಕ ಅದ್ವಿತ್ ಶರ್ಮಾ ಶ್ರೀನಿವಾಸ ಭಟ್ ಮತ್ತು ಶಾಲಿನಿ ಭಟ್ ದಂಪತಿಗಳ ಸುಪುತ್ರ 625ರಲ್ಲಿ 620 ಅಂಕಗಳು. ಅದ್ವಿತ್ ಶರ್ಮಾ. ಅದೇ ರೀತಿಯಲ್ಲಿ 4ನೇಯವರಾಗಿ ಗವರ್ಮೆಂಟ್ ಕಾಂಪಿಟೇಟಿವ್ ಹೈಸ್ಕೂಲ್ ಕಲ್ಯ ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆಯ ಶ್ರೀ ಗಣೇಶ್ ಸಾಯಿ ಗಣೇಶ್ ಲಕ್ಷ್ಮಣ್ ಶೇಖ್ ಮತ್ತು ಶಾರದಾ ಶೇಖ್ ದಂಪತಿಗಳ ಸುಪುತ್ರ ಸಾಯಿ ಗಣೇಶ್ 625ರಲ್ಲಿ 620 ಅಂಕಗಳನ್ನು ಗಳಿಸಿದಂತ ನಮ್ಮ ಜಿಲ್ಲೆಯ ನೆಚ್ಚಿನ ವಿದ್ಯಾರ್ಥಿ ಸಾಯಿ ಗಣೇಶ್. ಅದೇ ರೀತಿಯಲ್ಲಿ ಭವ್ಯ ನಾಯಕ್ ಶ್ರಾವ್ಯ ಎಸ್ ಮಗುವೀರ ಯುಎಸ್ ಅದ್ವಿತ್ ಶರ್ಮಾ ಅದೇ ರೀತಿ ಸಾಯಿ ಗಣೇಶ್ ಇವರೆಲ್ಲರಿಗೂ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳಿ ಮೂಲಕ ಪ್ರೀತಿಯ ವಂದನೆ ಅಭಿನಂದನೆ. ಅದೇ ರೀತಿ ಉಡುಪಿ ವಲಯ ಮಟ್ಟದಲ್ಲಿ 5 ವಿದ್ಯಾರ್ಥಿಗಳಿಗೆ ಲ್ಯಾಪ್ಟಾಪ್ ಅನ್ನು ನೀಡಿ ಗೌರವಿಸತಕ್ಕಂಥ ಕಾರ್ಯಕ್ರಮ. ಮೊದಲ ಭಾಗದಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ಒಳಕಾಡು ಉಡುಪಿ ರಾಷ್ಟ್ರ ಮಟ್ಟದಲ್ಲಿ ಗುರುತಿಸಿಕೊಂಡಂತಹ ಪ್ರೌಢಶಾಲೆ ಗವರ್ಮೆಂಟ್ ಹೈಸ್ಕೂಲ್ ಒಳಕಾಡು ಉಡುಪಿಯ ಐಶ್ವರ್ಯ ಆಚಾರ್ಯ ಪಿಕೆ 625ರಲ್ಲಿ 619 ಅಂಕಗಳು. ಅದೇ ರೀತಿಯಲ್ಲಿ ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕ ಉಡುಪಿ ತಾಲೂಕು ಉಡುಪಿ ಜಿಲ್ಲೆ ಅಗಸ್ತ್ಯ ಸಮ್ಯಕ್ ಧಾಮ್ ಸತೀಶ್ ಜಿ ರೋಹಿಣಿ ದಂಪತಿಗಳ ಸುಪುತ್ರ 625ರಲ್ಲಿ 618 ಅಂಕಗಳು. ಅದೇ ರೀತಿಯಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ಒಳಗಾಡು ಉಡುಪಿಯ ಮತ್ತೋರ್ವ ವಿದ್ಯಾರ್ಥಿ ಅಕ್ಷಯ ಜಿ ಭಟ್ ಗೋಪಾಲಕೃಷ್ಣ ಭಟ್ ಶೋಭಿತಾ ಜಿ ಭಟ್ ದಂಪತಿಗಳ ಸುಪುತ್ರ 625ರಲ್ಲಿ 608 ಅಂಕಗಳು. ಕರ್ನಾಟಕ ಪಬ್ಲಿಕ್ ಸ್ಕೂಲ್ ಹಿರಿಯಡ್ಕ ಉಡುಪಿಯ ಧೀಮಹಿ ಹರೀಶ್ ಬಿ ಗುರ್ಜಾ ವತ್ಸಲ ಭಟ್ ದಂಪತಿಗಳ ಸುಪುತ್ರಿ ಧೀಮಹಿ 625ರಲ್ಲಿ 608. ಅದೇ ರೀತಿಯಲ್ಲಿ ಗವರ್ಮೆಂಟ್ ಹೈಸ್ಕೂಲ್ ಒಳಕಾಡು ಉಡುಪಿಯ ಮತ್ತೋರ್ವ ವಿದ್ಯಾರ್ಥಿನಿ ಎ ಪಲ್ಲವಿ ರಾವ್ ಎ ಸುಭಾಷ್ ಚಂದ್ರ ರಾವ್ ಮತ್ತು ಸಂಗೀತಾ ಎಸ್ ರಾವ್ ದಂಪತಿಗಳ ಸುಪುತ್ರಿ ಎ ಪಲ್ಲವಿ ರಾವ್ 625ರಲ್ಲಿ 608 ಅಂಕಗಳನ್ನು ಗಳಿಸಿದಂತವರು. ಒಂದೊಂದು ಮಾತು ಸತ್ಯ, ಸರ್ಕಾರಿ ಶಾಲೆಗಳಿಗೆ ಮಕ್ಕಳನ್ನು ಕಳುಹಿಸಿ ಅತ್ಯುತ್ತಮ ಸಾಧನೆಯನ್ನ ಮಾಡಲಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯರವರನ್ನ ಈ ಶುಭಾವಸರದಲ್ಲಿ ನೆನಪಿಸಿಕೊಂಡು ಈ ಎಲ್ಲ ವಿದ್ಯಾರ್ಥಿಗಳಿಗೆ ಪ್ರೀತಿಯ ವಂದನೆ ಅಭಿವಂದನೆ ತಮ್ಮೆಲ್ಲರ ಗಟ್ಟಿಯಾದ ಚಪ್ಪಾಳಿಯ ಮೂಲಕ ಇದೀಗ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರ್ತಾ ಇದ್ದೇವೆ. ಫೋಟೋ ಸೆಷನ್ ಕಾರ್ಯಕ್ರಮ ಆ ಭಾಗದಲ್ಲಿ ನೆರವೇರ್ತಾ ಇದೆ. ಈಗ ವಂದನಾರ್ಪಣೆ ಕಾರ್ಯಕ್ರಮ. ಇಂದಿನ ಈ ಒಂದು ಕಾರ್ಯಕ್ರಮದ ಧ್ವಜಾರೋಹಣವನ್ನು ಮತ್ತು ಕನ್ನಡ ರಾಜ್ಯೋತ್ಸವ ಸಂದೇಶವನ್ನು ನೀಡಿದಂತ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಜಿಲ್ಲಾಧಿಕಾರಿಯವರಾದಂತಹ ಸನ್ಮಾನ್ಯ ಜಿ ಜಗದೀಶ್ ಸರ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ಮಾನ್ಯ ಶ್ರೀ ರಘುಪತಿ ಭಟ್ರವರು ಒಂದೊಂದು ವಿಚಾರವನ್ನು ನಾನು ಹೇಳಲೇಬೇಕು. ಇದು ನಾನು ಕಣ್ಣಾರೆ ನೋಡಿದ ವಿಚಾರ. ಬಹುಶಃ ರಘುಪತಿ ಭಟ್ರವರಿಗೆ ಕೋವಿಡ್ ಸೋಂಕು ಬಂತು, ಯಾವುದೇ ಧೃತಿಗಿಡಲಿಲ್ಲ, ಭಯಬೇಡ ಎಂಬ ಸಂದೇಶವನ್ನ ಉಡುಪಿ ತನ್ನ ವಿಧಾನಸಭಾ ಕ್ಷೇತ್ರದ ಜನತೆಗೆ ಸಂದೇಶವನ್ನ ಸಾರಿದ್ರು. ಆಸ್ಪತ್ರೆಯಲ್ಲಿ ಇದ್ರೂ ಸಹ ದೂರವಾಣಿಯ ಮೂಲಕ ಕೆಲವೊಂದು ಜನರ ಸಮಸ್ಯೆಗಳನ್ನು ಪರಿಹರಿಸಿದ್ರು. ಅದಲ್ಲದೆ 14 ದಿನಗಳ ಕಾಲ ವೈದ್ಯರ ವಿಶ್ರಾಂತಿಯನ್ನು ಪಡೆದು 15ನೇ ದಿನದಲ್ಲಿ ಜನಸೇವೆಯೇ ನನ್ನ ಉಸಿರು ಎಂದು ತೋರಿಸಿಕೊಟ್ಟಂತ ಕರ್ನಾಟಕದ ಒಬ್ಬ ಮಾದರಿ ರಾಜಕಾರಣಿ ಎಂದರೂ ತಪ್ಪಾಗಲಿಕ್ಕಿಲ್ಲ. ಸನ್ಮಾನ್ಯ ಶ್ರೀ ರಘುಪತಿ ಭಟ್ ಅವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ನಮ್ಮ ಜೊತೆಯಲ್ಲಿ ಉಡುಪಿ ಜಿಲ್ಲಾ ಪಂಚಾಯತಿನ ಅತ್ಯಂತ ಕ್ರಿಯಾಶೀಲ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ದಿನಕರ್ ಬಾಬು ಇವರಿಗೂ ಸಹ ಅನಂತ ಧನ್ಯವಾದಗಳು. ಅದೇ ರೀತಿ ಮಂಗಳೂರಿನ ಪ್ರಸಿದ್ಧ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರದ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರು, ಈ ಜಿಲ್ಲೆ ಕಂಡ ಖ್ಯಾತ ನ್ಯಾಯವಾದಿಗಳು ಆದಂತಹ ಸನ್ಮಾನ್ಯ ಮಟ್ಟಾರು ರತ್ನಾಕರ ಹೆಗ್ಡೆಯವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ಉಡುಪಿ ತಾಲೂಕು ಪಂಚಾಯತಿನ ಅಧ್ಯಕ್ಷರು ಆಗಿರ್ತಕ್ಕಂಥ ಸಂಧ್ಯಾ ಕಾಮತ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಉಪಾಧ್ಯಕ್ಷರಿಗೂ ಸಹ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ಉಡುಪಿ ನಗರಾಭಿವೃದ್ಧಿ ಪ್ರಾಧಿಕಾರದ ಮಾನ್ಯ ಅಧ್ಯಕ್ಷರು ಆಗಿರ್ತಕ್ಕಂಥ ಈ ರಾಘವೇಂದ್ರ ಕಿಣಿಯವರಿಗೂ ಸಹ ಅನಂತ ಧನ್ಯವಾದಗಳು. ಉಡುಪಿ ನಗರಸಭೆಯ ಅಧ್ಯಕ್ಷರಾಗಿರ್ತಕ್ಕಂಥ ಸುಮಿತ್ರಾ ಆರ್ ನಾಯ್ಕರವರಿಗೂ ಅನಂತ ಧನ್ಯವಾದಗಳು. ಹಾಗೆಯೇ ಉಡುಪಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತಿನ ನಮ್ಮ ನೆಚ್ಚಿನ ಅಧ್ಯಕ್ಷರು ಅಧ್ಯಾಪಕರು ಆಗಿರ್ತಕ್ಕಂಥ ನೀಲಾವರ ಸುರೇಂದ್ರ ಅಡಿಗರವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿ ಪ್ರಶಸ್ತಿ ಪುರಸ್ಕಾರ
ಪುರಸ್ಕೃತರಾದಂತಹ ಎಲ್ಲ ಪ್ರಶಸ್ತಿ ಪುರಸ್ಕೃತರಿಗೂ ಅನಂತ ಧನ್ಯವಾದಗಳು. ಹಾಗೆ ನಮ್ಮ ಜೊತೆಯಲ್ಲಿ ಉಡುಪಿ ಜಿಲ್ಲಾ ಪಂಚಾಯತಿನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಾದಂತಹ ನವೀನ್ ಭಟ್ ವೈ ಇವರಿಗೂ ಸಹ ಅನಂತ ಧನ್ಯವಾದಗಳು. ಉಡುಪಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಎನ್ ವಿಷ್ಣುವರ್ಧನ್ ಸರ್ ಅವರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೆ ಈ ಕಾರ್ಯಕ್ರಮದ 2ನೇ ಪ್ರಧಾನ ರೂವಾರಿ ಎಂದೆನಿಸಿಕೊಂಡಿರುವಂತಹ ಉಡುಪಿ ಜಿಲ್ಲೆಯ ಅಪರ ಜಿಲ್ಲಾಧಿಕಾರಿಯವರಾದಂತಹ ಬಿ ಸದಾಶಿವ ಪ್ರಭು ಅವರಿಗೂ ಸಹ ಅನಂತ ಧನ್ಯವಾದಗಳು. ಹಾಗೆ ಇದೀಗ ಆ ಭಾಗದಲ್ಲಿ ಪ್ರಶಸ್ತಿ ಪುರಸ್ಕೃತರ ಫೋಟೋ ಸೆಷನ್ ಆ ಭಾಗದಲ್ಲಿ ನೆರವೇರಲಿಕ್ಕಿದೆ. ಗಣ್ಯಾತಿ ಗಣ್ಯರು ಆ ಭಾಗಕ್ಕೆ ವೇದಿಕೆಯ ಎದುರು ಭಾಗದಲ್ಲಿ ಅದಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗಿದೆ. ಗಣ್ಯಾತಿ ಗಣ್ಯರು ಆ ಭಾಗಕ್ಕೆ ತೆರಳುವರಿದ್ದಾರೆ. ಅದೇ ರೀತಿ ಬಹುಶಃ ಇಲ್ಲಿನ ಎಲ್ಲ ಕಾರ್ಯಕ್ರಮಗಳ ಲೈವ್ ಅನ್ನ ಉಡುಪಿಯ ಡೆಪ್ಟಿ ಕಮಿಷನರ್ ಅವರ ವೆಬ್ಕಾಸ್ಟ್ ಕಚೇರಿಯ NIC ಉಡುಪಿಯ ಟೆಕ್ನಿಕಲ್ ಡೈರೆಕ್ಟರ್ ಅವರಾಗಿರ್ತಕ್ಕಂಥ ಮಂಜುನಾಥ ಆನಂದ್ ರವರ ನೇತೃತ್ವ ಹಾಗೂ ಅವರ ತಂಡದಲ್ಲಿ ಲೈವ್ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಬಹುಶಃ ಇಡೀ ರಾಜ್ಯಾದ್ಯಂತ ಈ ಕಾರ್ಯಕ್ರಮವನ್ನು ಫೇಸ್ಬುಕ್ನಲ್ಲಿ ಅದೇ ರೀತಿಯಲ್ಲಿ ನಮ್ಮ ಜಿಲ್ಲಾಧಿಕಾರಿಗಳ ವೆಬ್ಕಾಸ್ಟ್ನಲ್ಲಿ ಈ ಕಾರ್ಯಕ್ರಮವನ್ನು ನೋಡ್ತಕ್ಕಂಥದ್ದು https://udupi.nic.in/ವೆಬ್ಕಾಸ್ಟ್ ಎನ್ನುವ ಈ ಒಂದು ಇದರಲ್ಲಿ ಈ ಕಾರ್ಯಕ್ರಮವನ್ನು ನೋಡುವಂಥದ್ದು. ಬಹುಶಃ ಮಂಜುನಾಥ ಆನಂದ ಟೆಕ್ನಿಕಲ್ ಡೈರೆಕ್ಟರ್ NIC ಉಡುಪಿ ತಂಡದವರಿಗೆ ವಿಶೇಷವಾದಂತಹ ಅಭಿನಂದನೆಗಳು. ಹಾಗೆ ಸಂಗೀತ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ದಯವಿಟ್ಟು ಪ್ರಶಸ್ತಿ ಪುರಸ್ಕೃತರು ದಯವಿಟ್ಟು ಆದಷ್ಟು ಬೇಗನೆ ಕುಳಿತುಕೊಳ್ಳುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ದಯವಿಟ್ಟು ಸರ್ ಬನ್ನಿ. ಪ್ರಶಸ್ತಿ ಪುರಸ್ಕೃತರು ಗಣ್ಯಾತಿ ಗಣ್ಯರಿಗೆ ಮತ್ತೊಂದು ಕಾರ್ಯಕ್ರಮಕ್ಕೆ ಹೋಗಲಿರುವುದರಿಂದ ಪ್ರಶಸ್ತಿ ಪುರಸ್ಕೃತರು ನಿಮಗೆ ವೇದಿಕೆ ಎದುರು ಭಾಗದಲ್ಲಿ ನಾವು ಪುನಃ ಆಸನವನ್ನು ಇರಿಸಿಕೊಂಡಿದ್ದೇವೆ. ಅಲ್ಲಿ 2020 ಜಿಲ್ಲಾ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರ ಸವಿನೆನಪಿನ ಸಾಕ್ಷಿ ಆದಂಥದ್ದು, ಸವಿನೆನಪಿನ ದ್ಯೋತಕ ಸುಂದರವಾದಂಥ ಭಾವಚಿತ್ರಕ್ಕಾಗಿ ಆದಷ್ಟು ಬೇಗನೆ ಸಿದ್ಧರಾಗುವಂತೆ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಹಾಗೆ ವಿದ್ಯಾರ್ಥಿಗಳಿಗೂ ಸಹ ಅನಂತ ಧನ್ಯವಾದಗಳು. ಪತ್ರಿಕಾ ಮಾಧ್ಯಮದವರಿಗೆ, ದೃಶ್ಯ ಮಾಧ್ಯಮದವರಿಗೆ ಅನಂತ ಧನ್ಯವಾದಗಳು. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ಶಿಸ್ತು, ಶಾಂತಿ, ಭದ್ರತೆಯನ್ನು ಕಾಪಾಡಿಕೊಂಡಿರುವಂತಹ ಪೊಲೀಸ್ ಇಲಾಖೆಗೂ ಸಹ ಅನಂತ ಧನ್ಯವಾದಗಳು.